ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಆರಾಮಿದ್ದೀರಾ? ಹಾ ಮೇಡಮ್, ಆರಾಮ್. ಕುಶಲ ಮೇಡಮ್, ಗುಡ್ ಮಾರ್ನಿಂಗ್. ಶುಭೋದಯ ಮೇಡಮ್. ಓಕೆ, ಥ್ಯಾಂಕ್ ಯು. ಕುಶಲ ಮೇಡಮ್ ಕರೆಕ್ಟ್ 5 ಗಂಟೆಗೆ ಎಂಟ್ರಿ ಆಗ್ಬಿಡ್ತಾರೆ. ಟೈಮ್ ಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಸರ್, ಹೇಗೆ ನಡೀತಾ ಇದೆ? ಎಷ್ಟೊತ್ತಿಗೆ ಬರ್ತೀರಾ ಶಾಪ್ಗೆ? ಮೇಡಮ್ 4:45ಗೆ. 4:45ಗೆ ಬಂದ್ಬಿಡ್ತೀರಾ? ಹಾ ಮೇಡಮ್, ರೆಡಿ ಮಾಡ್ಕೋಬೇಕಲ್ಲ. ಹಂಗಾದ್ರೆ 5 ಗಂಟೆಗೆ ಫುಲ್ ಬ್ಯುಸಿ ಶೆಡ್ಯೂಲ್ ನಿಮ್ಮದು. ಕಸ್ಟಮರ್ ಇರ್ತಾರಲ್ಲ. ಕಸ್ಟಮರ್ ಇರ್ತಾರೆ, ಎಲ್ಲ ರೆಡಿ ಮಾಡ್ಕೋಬೇಕು. ಒಳ್ಳೆಯದು. ಏನು ಸ್ವಲ್ಪ ಹೇಗೆ ಅನ್ನಿಸ್ತಾ ಇದೆ ಈಗ? ಚೆನ್ನಾಗಿ ಅನಿಸ್ತಾ ಇದೆ. ಇನ್ನ ವೆಯ್ಟ್ ಮಾಡ್ಬೇಕು, ಕೂಡ್ಲೆ ಯಾವ್ದನ್ನು ಸಿದ್ಧಿ ಆಗಲ್ಲಲ್ಲ ಮೇಡಮ್. ಕಾಯ್ತಾ ಆಗುತ್ತೆ. ಇದ್ದೀನಿ. ಮನಸ್ಥಿತಿ ಚೇಂಜ್ ಆದರೆ ಎಲ್ಲ ಆಗುತ್ತೆ. ಹೆಂಗ್ ಹೌದು. ಚೇಂಜ್ ಮಾಡ್ಕೊಳ್ಳೋದು ಮೇಡಮ್, ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು ಮೇಡಮ್ ಅಂತಿದ್ರಲ್ಲ, ನೋಡಿ ಇಷ್ಟು ಟೈಮ್ ತಗೊಳುತ್ತೆ. ಹೌದಾ, ನಮ್ಗೆ ಚೇಂಜಸ್ ಅನಿಸ್ತಾ ಇದೆ. ಬಟ್ ಕೂಡ್ಲೆ ಯಾವ್ದನ್ನು ಸಿದ್ಧಿ ಆಗಲ್ಲಲ್ಲ. ಕಾಯ್ತಾ ಇದ್ದೀನಿ ಒಳ್ಳೆ ಸಿಗ್ತಾರೆ. ಸ್ವಲ್ಪ ಸಮಯ ಬೇಕು. ಹಾ. ಬಟ್ ಈಗ ಯೋಚನೆ ಮಾಡೋ ರೀತಿ ಅಂತೂ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಲ್ವಾ? 100% ಚೇಂಜ್ ಆಗಿದೆ. ಹ್ಮ್. ಮುಂಚೆದವರೆಲ್ಲ ತೀರಾ ಹತಾಶನ ಆಗಲ್ಲ. ಹ್ಮ್. ಏನ್ ದಾರಿ ಹುಡುಕ್ತಾ ಇದೀನಿ ಅಚೀವ್ ಮಾಡ್ಕೊಳಕ್ ಯಾವ ತರ ಅಂತ. ಅದಕ್ಕೆ ನೆನೆ ಹೇಳಿದ್ ಸ್ವಲ್ಪ ಕನ್ಫ್ಯೂಷನ್ ಅಂತ ಇರುತ್ತೆ. ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಏನ್ ಮಾಡ್ಬೋದು ಅನ್ನೋದು. ಸರಿ ಹೋಗುತ್ತೆ. ಥ್ಯಾಂಕ್ ಯು ಹೇಳ್ತಾ ಬನ್ನಿ ಎಲ್ಲದಕ್ಕೂ. ಹಾ ಮೇಡಮ್. ಗ್ರ್ಯಾಟಿಟ್ಯೂಡಲ್ಲಿ ಅಷ್ಟು ಶಕ್ತಿ ಇದೆ. ಹೌದು ಹೌದು. ಕೃತಜ್ಞತೆಯಲ್ಲಿ ಅಷ್ಟು ಶಕ್ತಿ ಇದೆ. ಹಾ ಹಾ ಸಮಸ್ಯೆ ಹಾ. ಬಂದಿದ್ರು ಅದರಿಂದ ಏನೋ ಒಂದು ಪಾಠ ಕಲಿತಿದ್ದೀನಿ, ಥ್ಯಾಂಕ್ ಯು ದೇವರೇ ಅನ್ಬೇಕಷ್ಟೆ. ಹೌದು ಹೌದು, ಕರೆಕ್ಟ್. ಪ್ರತಿಯೊಂದ್ರಲ್ಲೂ ಏನೇನ್ ನಡೆದ್ರು ಕಲಿಯೋದು ಬಹಳಷ್ಟು ಇರುತ್ತೆ ಪ್ರತಿಯೊಂದ್ರಲ್ಲೂ. ನಾವೇನು ಮಾಡ್ತೀವಿ ಗೊತ್ತಾ ಸರ್, ನನಗಷ್ಟೇ ಬಂದಿದೆ, ನನಗೆ ಮಾತ್ರ ಯಾಕೆ ಬಂದಿದೆ, ಬೇರೆಯವರೆಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾರೆ, ನಾನು ಮಾತ್ರ ಹೆಂಗಿದ್ದೀನಿ ಅಂತ ಅಂದ್ಕೊಂಡು ಕುಗ್ಗೋಗ್ತಾ ಇರ್ತೀವಿ ಅಷ್ಟೇ. ಬೇರೆಯವ್ರೂ ಫೇಸ್ ಬಟ್ ಮಾಡ್ತಿರ್ತಾರೆ, ಬಟ್ ನಮಗೆ ಹೌದು, ಗೊತ್ತಾಗ್ತಾ ಇರಲ್ಲ. ನಮ್ದೇ ನಮ್ಗೆ ದೊಡ್ಡದಾಗಿರುತ್ತೆ. ಹಾಂ. ಈಗ ನೀವು ಹೆಚ್ಚು ಕಮ್ಮಿ ನನ್ನ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ. ಅವಾಗ ನಿಮಗೆ ಅನಿಸಿರುತ್ತೆ, ಹೌದು ಇವ್ರು ನನಗಿಂತ ಫೇಸ್ ಮಾಡಿದ್ದಾರೆ ಹೌದು, ನನ್ಗೆ ತುಂಬಾ ಆಶ್ಚರ್ಯನೇ ಆಗೋಯ್ತು. ಅಲ್ವಾ? ಹ್ಮ್. ಸೊ ಹಾಗಾಗಿ ಹೌದು ಮೇಡಮ್. ತೋರಿಸ್ಕೊಂಡಿರಲ್ಲ ಅಷ್ಟೇ. ಹೌದು. ನಮ್ದು ಮುಂಚೆ ನೋಡೋ ದೃಷ್ಟಿನೇ ಚೇಂಜ್ ಆಗಿತ್ತು. ಅಯ್ಯೋ, ನನಗ್ ಮಾತ್ರ ಈ ತರ ಹೆಂಗೆಂಗೋ ಬದುಕ್ತಾರೆ, ನಾನ್ ಮಾತ್ರ ಹಿಂಗ ಆಗ್ತಾ ಇದೀನಿ ಅಂತ ಅನ್ಸ್ತಾ ಇತ್ತು. ಬಟ್ ಇವಾಗ ಹಿಂಗಿಲ್ಲ. ಬಟ್ ಎಲ್ಲ ತೋರ್ಸ್ಕೊಂತ ಎಲ್ಲ ಪ್ರತಿಯೊಬ್ಬರಿಗೂ ನೋವು ಇರುತ್ತೆ. ಬಟ್ ನಾವು ನೋವಿನ ಕಡೆ ಜಾಸ್ತಿ ಲಕ್ಷ್ಯ ಕೊಡಬಾರ್ದು. ಗಮನ ಯಾವ ಅದು ಕಡೆ ಜಾಸ್ತಿ ಬಂದ್ಬಿಟ್ಟು. ಹೋಗುತ್ತೆ ಅದು ಜಾಸ್ತಿ ಡಬಲ್ ಆಗುತ್ತೆ, ಮಲ್ಟಿಪಲ್ ಆಗ್ತಾ ಹೋಗುತ್ತೆ ಅದು. ಹೌದು ಮೇಡಮ್, ಹಾಗಾಗಿ ಅರ್ಥ ನನಗೆ ಆಗಿದೆ. ಮಾತ್ರ ನೋವಿದೆ, ಬೇರೆಯವರೆಲ್ಲ ಸುಖವಾಗಿದ್ದಾರೆ, ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ ಅನ್ನೋ ಭ್ರಮೆನಲ್ಲಿ ಯಾರಾದ್ರು ಇದ್ರೆ ದಯವಿಟ್ಟು ಹೊರಗೆ ಬನ್ನಿ. ಅದಕ್ಕಿಂತ ಕಷ್ಟ, ಅದಕ್ಕಿಂತ ನೋವಲ್ಲಿ ಇರ್ತಾರೆ, ಬಟ್ ತೋರಿಸ್ಕೋತಾರಲ್ಲ ಅವರು. ಅವ್ರ ಹತ್ರ ಯಾವ್ದಾದ್ರು ಒಂದು ವ್ಯಕ್ತಿ ಹತ್ರ ನೀವು ಮನಸ್ಸು ಬಿಚ್ಚಿ ಮಾತಾಡಿದಾಗ ಅವಾಗ ಹೇಳ್ತಾರೆ ಅವರು, ಈ ಥರ ಇದೆ ನನ್ನ ಪರಿಸ್ಥಿತಿ, ಇಷ್ಟು ಕಷ್ಟ ಇದೆ ನನಗೆ ಅಂದಾಗ ನೀವು ಅವಾಗ ಅವ್ರ ಕಷ್ಟ ಕೇಳ್ಬಿಟ್ಟು ನಿಮ್ದೇನು ಅಲ್ಲ ಅನ್ನಿಸ್ಬಿಡುತ್ತೆ ಒಂದು ಕ್ಷಣ. ಹ್ಮ್ ಹ್ಮ್. ಅದೇ ಮನಸ್ಸಿಗೆ ಆರಾಮ ಕೊಡುವಂಥ ಇಂಜೆಕ್ಷನ್ ಅದೇ, ಹೌದು. ಮದ್ದು ಅಂತಾರೆ. ಇಲ್ಲಿ ಎಷ್ಟು ಎಂತೆಂಥ ನಾವೇನೇನೂ ಅಲ್ಲ ಬಿಡಿ ಸರ್, ನಾವು ಒಂದು ಹುಲ್ಕಡ್ಡಿನೂ ಅಲ್ಲ ಅಂತಾರಲ್ಲ ಅಷ್ಟು ಮಟ್ಟಿಗೆ. ಈಗ ಮಹಾನ್ ಭಾವರೆಲ್ಲ ಇನ್ನು ಆರಾಮಾಗಿ ಇದ್ದವರು ಅಂತ ಸಕ್ಸಸ್ ಆಗಿ ಮಹಾನ್ ಭಾವರು ಏನಂತಾರೆ ಮಹಾತ್ಮರು ಅಂತ ಅನ್ನಿಸ್ಕೊಂಡ್ರೆ ಅವರ ಜೀವನದಲ್ಲಿ ಅನುಭವಿಸಿರೋ ಕಷ್ಟಗಳನ್ನು ಕೇಳ್ಬಿಟ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಡುತ್ತೆ. ಅವ್ರು ಸತ್ತೋದ್ಮೇಲೆ ಅವ್ರನ್ನ ಮಹಾನ್ ಭಾವರು ಅಂತ ಕರೀತಾ ಇದ್ದಾರೆ, ಏನು ಪ್ರಯೋಜನ? ಇದ್ದಾಗ ಚೆನ್ನಾಗೇ ನೋಡ್ಕೊಂಡಿರಲ್ಲ ಅವ್ರನ್ನ, ಅಲ್ವಾ? ಏನು ಮಾಡೋಕ್ಕಾಗಲ್ಲ.
ಸ್ವಲ್ಪ ಬ್ರಾಡ್ ಮೈಂಡಾಗಿ ಓಪನ್ ಅಪ್ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು ಅಷ್ಟೇ. ಹೌದು. ಆ ಮನಸ್ಥಿತಿ ಇವತ್ತೊಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಮ್ಮಲ್ಲಿ ಇದೆ ಶಕ್ತಿ ಅಂತ. ಇಷ್ಟು ವರ್ಷ ಎಷ್ಟು ಎನರ್ಜಿ ವೇಸ್ಟ್ ಮಾಡ್ಕೊಂಡಿದ್ದೀರಾ ನೀವು ಅಂತ. ಹೋಗ್ಲಿ, ಕ್ಲಾಸ್ ಹೇಗೆ ಚೆನ್ನಾಗಿ ಬರ್ತಾ ಇದೆಯಾ? ನನಗಂತೂ ತುಂಬಾ ಯೂಸ್ಫುಲ್ ಕ್ಲಾಸ್ ಮೇಡಮ್. ಮೋಸ್ಟ್ಲಿ ನನ್ಗೆ ರೈಟ್ ಟೈಮ್ ಅನ್ಸುತ್ತೆ, ಕರೆಕ್ಟ್ ಟೈಮ್ ಮೇಲೆ ಕ್ಲಾಸ್ ಸಿಗ್ತಾ ಇದೆ. ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ ಯು ಸರ್. ಯಾರೋ ಒಬ್ರದ್ದು ಜೀವನ ಸರಿ ಹೋಯ್ತು, ನಾವು ಅನುಭವಿಸಿರೋ ನೋವಿಂದ, ನಾವು ಹೇಳ್ಕೊಟ್ಟ ಪಾಠದಿಂದ ಒಬ್ರು ಜೀವನ ಸರಿ ಹೋಯ್ತು ಅಂತಂದ್ರೆ ಅವ್ರ ಇಡೀ ಫ್ಯಾಮಿಲಿ ಸರಿ ಹೋಗ್ಬಿಡುತ್ತೆ. ಅಷ್ಟೇ ಸಾಕಲ್ವಾ? ಇನ್ನೇನು ಬೇಕು ಹೇಳಿ? ಎಲ್ಲರೂ ಒಬ್ಬೊಬ್ಬರನ್ನ ರೆಡಿ ಮಾಡ್ತೀನಿ ನಾನು ಅಂತ ನಿಂತ್ಬಿಟ್ರೆ ಪ್ರಪಂಚದಲ್ಲಿ ದಡ್ರು ಇರಲ್ಲ, ನೋವು ಕೊಡೋರು ಇರಲ್ಲ, ನೋವು ಬಂದ್ರು ಅದನ್ನ ತಗೊಳ್ಳೋಂತ ಪೆದ್ರು ಇರೋದಿಲ್ಲ. ಆಮೇಲೆ ಮನಸ್ಥಿತಿ ಅವ್ರಿಗೆ ಹಂಗೆ ಇದ್ ಮಾಡ್ಬಿಟ್ಟಿರುತ್ತೆ. ಹಾಗಾಗಿ ಯಾರೋ ಶ್ರೀರಾಮಚಂದ್ರನ ಫೋಟೋ ಹಾಕಿದ್ದಾರೆ. ಯಾರು ಇವರು? ನೀವೇನಾ? ಯಾಕೆ ತೆಗೆದ್ಬಿಟ್ಟು ಶ್ರೀರಾಮಚಂದ್ರನ್ ಹಾಕೊಂಡ್ಬಿಟ್ಟಿದ್ದೀರಾ? ಮಗ ಹಾಕಿರೋದು ನಂಗೆ ಪುರುಷೋತ್ತಮನ ದರ್ಶನ ಮಾಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನು ನಮ್ಮ ಎನರ್ಜಿ ಬೂಸ್ಟರ್ ಸುನಂದ ಮೇಡಮ್ ಬರ್ಲಿಲ್ಲಪ್ಪ ಇವತ್ತಿನ್ನು. ಅವ್ರಿಗೆ ಹತ್ತತ್ರ ಒಂದು 60 ಇಯರ್ ಇರ್ಬೋದು ಅನ್ಕೋತೀನಿ. ಗೊತ್ತಿಲ್ಲ ಏಜ್. ಆಕ್ಟಿವ್ ಆಗಿದ್ದಾರೆ ಮೇಡಮ್. ಸಖತ್ ಆಕ್ಟಿವ್ ಸರ್. ಅವ್ರನ್ನೊಂದ್ಸರಿ ಮೀಟ್ ಮಾಡಿ ನೀವು. ಅದಕ್ಕೆ ನಾನು ಇದು ಚಕ್ರ ಸಾಧನಾ ಕ್ಲಾಸಿಗೆ ಬನ್ರಿ ಎಲ್ರು ಅಂತ ಹೇಳ್ತಾ ಇರೋದು. ಸಖತ್ತಾಗಿರುತ್ತೆ, ಚೆನ್ನಾಗಿ ಪ್ಲಾನ್ ಮಾಡಿದ್ದೀನಿ. ನೀವು ಕೂಡ ಅಟೆಂಡ್ ಆಗಿ. ಇನ್ನ ಯಾರಾದ್ರೂ ನಿಮ್ ಕಡೆಯವ್ರು ಬರೋರು ಇದ್ರೆ ಅವ್ರಿಗೂ ಹೇಳಿ. 15ನೇ ತಾರೀಕು ಲಾಸ್ಟ್ ಇರುತ್ತೆ ಪೇಮೆಂಟ್ ಮಾಡೋದು. ಮೆಜೆಸ್ಟಿಕ್ ಮಾಡೋಣ ಅಂತ. 15 DLS ನಡೀತಾರಲ್ಲ ಅಲ್ಲಿ ಬಸಂತ್ ಇದೆಯಲ್ಲ, ಅಲ್ಲೇ ಮೇಲ್ಗಡೆ ಇನ್ನೊಂದು ದೊಡ್ಡ ಹಾಲ್ ಇದೆ. ಅಲ್ಲೇ ಒಂದು ಒಳ್ಳೆ ಊಟ ಮಧ್ಯಾಹ್ನ. ಆಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಕುಣಿತ ಭಜನೆ ತರದ್ ಏನಾದ್ರು ಒಂದು ಮಾಡೋಣ. ಸ್ವಲ್ಪ ಮೈಂಡ್ ಬಾಡಿ ಎರಡು ರಿಲ್ಯಾಕ್ಸ್ ಆಗ್ಬೇಕಲ್ಲ. ಊಟಕ್ಕಿಂತ ಜ್ಞಾನ ಸಿಕ್ಕಿದ್ರೆ ಸಾಕು. ಜೊತೆ ಜೊತೆನಲ್ಲಿ ಎಂಜಾಯ್ಮೆಂಟ್ ಬೇಕಲ್ಲ. ಅಂದ್ರೆ ಎಂಜಾಯ್ ಅಂದ್ರೆ ಆತರ ನಮ್ದು ಬೇರೆ ಸ್ಪಿರಿಚುವಲ್ ಎಂಜಾಯ್ಮೆಂಟ್ ನಮ್ದು. ಆತರ ಮಾಡೋಣ ಅಂತ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೀವಿ. ನೀವು ಕೊಡುವಂತ 2,000 ಅಥವಾ 3,000, ಒಬ್ರು ಬಂದ್ರೆ 3,000, ಇಬ್ರು ಬಂದ್ರೆ 2,000. ಅಂದ್ರೆ ಕಪಲ್ಸ್ ಅಥವಾ ನಿಮ್ ಜೊತೆಲಿ ಯಾರು ಫ್ರೆಂಡ್ ನ ಕೂಡ ಕರ್ಕೊಂಡ್ ಬರ್ಬೋದು. ಆತರ ಬಂದಿಟ್ಟಿರೋದು. ಒಂದ್ಸರಿ ಅದ್ರ ಅನುಭವ ಆಗ್ಬೇಕು. 2,000 ಎಲ್ಲೆಲ್ಲೋ ಕಳಿತೀರಾ ಅಲ್ವಾ? ಒಂದು ಸರಿ ಅದ್ರ ಅನುಭವ ಆಗ್ಬೇಕು. ಬೇರೆಯವ್ರ ಕ್ಲಾಸಲ್ಲೆಲ್ಲ ಆಲ್ಮೋಸ್ಟ್ 3,500-4,000 ತಗೋತಾರೆ ಈ ತರ ಏನಾದ್ರು ಕ್ಲಾಸ್ಗಳು ಮಾಡಿದ್ರೆ ಒಬ್ರಿಗೆ. ಬಟ್ ಏನು ಮಾಡಲ್ಲ, ಬರೀ ಪಾಠ ಮಾಡಿ ಕಳಿಸ್ತಾರೆ. ಬಟ್ ನಾವು ಎಲ್ಲ ರೀತಿಲೂ ಅವರು ಈ ತರದೊಂದು ಕ್ಲಾಸು ಎವ್ರಿ ಮಂತ್ ನನಗೆ ಬೇಕು ಅನ್ನಿಸ್ಬೇಕು, ಅಷ್ಟ್ರ ಮಟ್ಟಿಗೆ ಪ್ಲಾನ್ ಮಾಡಿದೀವಿ. ಅಷ್ಟು ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ಹಾಗಾಗಿ ನೋಡಿ, ಪ್ರಯತ್ನ ಪಡಿ. 2,000 ಎಲ್ಲೆಲ್ಲೋ. ನಾನು ಬರ್ತೀನಿ. ಅದಕ್ಕೆ ಕನ್ಫರ್ಮ್ ಮಾಡಿದ್ರೆ ಯಾರ್ಯಾರು ಅಂತ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಇನ್ನ ಬೇರೆ ಎಷ್ಟು ಜನ ನಾನು ಹುಡುಕ್ಬೇಕು, ಅಡ್ವರ್ಟೈಸ್ಮೆಂಟ್ ಆಗ್ಬೇಕು ಅಂತ. ಸೊ ಹಾಗಾಗಿ ನೀವು ನಿಮ್ ಕಡೆಯಿಂದ ಎಷ್ಟು ಜನ ಬೇಕಾದ್ರೂ ಹೇಳ್ಬಹುದು, ಕರ್ಕೊಂಡ್ ಬರ್ಬೋದು. ಯಾಕಂದ್ರೆ ಇನ್ನೂ 10 ದಿವಸದವರೆಗೂ ಟೈಮ್ ಇದೆ. 2,000 ರೂಪೀಸ್ ಇದ್ ಮಾಡಕ್ಕೆ ಒಂದ್ಸಕ್ಕೆ ಅಷ್ಟೇನು. 2,000 ರೂಪಾಯಿ ಸಾಲ ಮಾಡ್ಬಿಟ್ಟು ನನಗೆ ಕಷ್ಟ ಆಗೋಯ್ತು ಅಂತ ಲೆವೆಲ್ ಫೀಸು ಇಟ್ಟಿಲ್ಲ. ಎಲ್ಲಾನು ತುಂಬಾ ಕಮ್ಮಿ ಫೀಸಲ್ಲೇನೆ ಮಾಡ್ಬೇಕು ಜನಗಳಿಗೆ ಈಸಿಯಾಗಿ. ನನಗೋಸ್ಕರ, ನನ್ನ ಮನಸ್ಸು ಖುಷಿಗೋಸ್ಕರ, ನನ್ನ ಎಲ್ಲ ತರ ಸರ್ವತೋಮುಖ ಬೆಳವಣಿಗೆ ಅಂತಾರಲ್ಲ, ಅದಕ್ಕೆ ನಾನು 2,000 ಎವ್ರಿ ಮಂತ್ ಖರ್ಚು ಮಾಡಕ್ ರೆಡಿ ಇದ್ದೀನಿ ಅನ್ನೋಷ್ಟು ಮಟ್ಟಿಗೆ ಅವರು ಮೆಂಟಲಿ ರೆಡಿ ಆಗ್ಬೇಕು. ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದೀನಿ. ಒಂದ್ಸರಿ ಬಂದ್ರೆ ಅಲ್ವಾ ಗೊತ್ತಾಗದು. ಅದ್ರ ಬಗ್ಗೆ ಜ್ಞಾನ ತಗೊಂಡಾಗ್ತಾನೆ ಅದು ಒಳ್ಳೇದ ಕೆಟ್ಟದ ಮಾಡ್ಬೇಕೋ ಬೇಡವ ಅಂತ ನಮ್ಗೆ ಅನ್ಸುತ್ತೆ. ಫಸ್ಟೇನೆ ಅದು ಇನ್ನೇನ್ ಮಾಡ್ತೀರಾ, ಇಲ್ಲಿ ಹೇಳೋದನ್ನೇ ಅಲ್ಲಿ ಹೇಳೋದು, ಯಾಕೆ ಬರ್ಬೇಕು, ಆ ಥರ ಮನಸ್ಥಿತಿಲಿ ಇರಬೇಡಿ ದಯವಿಟ್ಟು. ಇಲ್ಲಿ ಇರೋರೆಲ್ಲರೂ ಬನ್ನಿ ಅಂತಾನೆ ನಾನು ಹೇಳ್ತಾ ಇರೋದು. ಹೊರಗಿನವ್ರನ್ನ ಇನ್ನೆಷ್ಟು ಜನ ಕರಿಬೋದು ಅಂತ ಮತ್ತೆ ನಾನು ಪ್ಲಾನ್ ಮಾಡಕ್ಕೆ ಈಸಿ ಆಗುತ್ತೆ. ಒಂದು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಅಲ್ಲಿ ನೀವು ಕೊಡುವಂತ ಏನು ಫೀಡ್ಬ್ಯಾಕ್ ಇರುತ್ತೆ ಅದನ್ನ ಇನ್ನೂ
ನಮ್ಮ ಥರ ನಿಮ್ಮ ಥರ ಇರುವಂಥವ್ರಿಗೆ ಇನ್ನೂ ಚೆನ್ನಾಗಿ ಕೆಲವು ಜನಕ್ಕೆ ಪ್ರೇರೇಪಣೆ ಆಗುತ್ತೆ ಅದು ಅಂತ ಅಷ್ಟೇ. ಹೌದು. ಒಂದು ದಿವಸ ಆದರೂ ತಿಂಗಳಲ್ಲಿ ಒಂದು ದಿವಸ ಆದರೂ ನಮಗೋಸ್ಕರ ಬೇಕು, ಹೊರಗಡೆ ಬರಬೇಕು. ಆಫ್ಲೈನ್ ಕ್ಲಾಸ್ ವ್ಯಾಲ್ಯೂನೇ ಬೇರೆ ಮೇಡಮ್. ಆಫ್ಲೈನ್ ಕ್ಲಾಸ್ ಬೇಕೇ ಬೇಕು ಆಕ್ಚುಲಿ. ಬರೀ ಆನ್ಲೈನ್ ಅಲ್ಲೇ ವೈಬ್ರೇಟ್ ಇರುತ್ತೆ ಸರ್, ವೈಬ್ರೇಷನ್ ಆಗುತ್ತೆ. ಆನ್ಲೈನಲ್ಲೂ ಆಗುತ್ತೆ, ಬಟ್ ಇದಕ್ಕೆ ಕಂಪೇರ್ ಮಾಡಿದಾಗ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ. ಬಾಡಿ, ಮೈಂಡು, ಸೋಲು ಎಲ್ಲವೂ ನಮಗೆ ಒಂಥರ ಏನದು ಬೆಳವಣಿಗೆ ಆಗುತ್ತೆ. ಹಾಗಾಗಿ ತಿಂಗಳಲ್ಲಿ ಒಂದು ಆಫ್ಲೈನ್ ಕ್ಲಾಸ್ ಮಾಡೋಣ ಅಂತ, ಒಂದೇ ಟಾಪಿಕ್ ಅಲ್ಲ, ಬೇರೆ ಬೇರೆ ಟಾಪಿಕ್ ಹೇಳ್ಕೊಡೋಣ ಅಂತ. ಸೊ ಹಾಗಾಗಿ ಬಗ್ಗೆ ಸಂಪೂರ್ಣ ಜ್ಞಾನ ನಿಮಗೆ ಸಿಕ್ಬಿಡುತ್ತೆ ಅವತ್ತು. ನೆಕ್ಸ್ಟ್ ಅದನ್ನ ನೀವು ಬೆಳೆಸ್ಕೊಂಡು ಹೋಗೋದಷ್ಟೇ. ಆಕ್ಚುಲಿ ಫಸ್ಟ್ ಚಕ್ರ ಸಾಧನ ಸಿಗ್ತಾ ಇರೋದೇ ನಮ್ ಸೌಭಾಗ್ಯ. ಆಕ್ಚುಲಿ ಅದೊಂದು ಸರಿಯಾಗಿ ಆಕ್ಟಿವೇಶನ್ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಹೌದು, ಅದ್ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಚಕ್ರಗಳು ನಿಮ್ದು ಬ್ಲಾಕ್ ಆಗಿದೆ, ಹೇಗೆ ಆಕ್ಟಿವೇಶನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಕೊಡೋದಲ್ಲಿ ತುಂಬಾ. ನಾನು ಕೂಡ ಚಕ್ರ ಸಾಧನ ಕ್ಲಾಸನ್ನ ಬೇರೆ ಬೇರೆಯವ್ರ ಹತ್ರ ಒಂದ್ 2-3 ಅಟೆಂಡ್ ಮಾಡಿದ್ದೀನಿ ಆಲ್ರೆಡಿ ನಾನು ಆಫ್ಲೈನ್ ಅಲ್ಲಿ. ಅದು ವೈಬ್ರೇಷನ್ ಬೇರೆ ಇರುತ್ತೆ, ನನಗೆ ಗೊತ್ತಾಗಿದೆ ಅದು ವೈಬ್ರೇಷನ್. ಹಾಗಾಗಿ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇರೋದು. ಓಕೆ, ಟೈಮ್ ಆಯ್ತು, ಮಾಡೋಣ. ಎಷ್ಟು ಜನ ಬರ್ತಾರೋ ಅಷ್ಟು ಜನ. ಓಕೆ, ಬರೋರು ಬರ್ತಾ ಇರ್ತಾರೆ. ಬಹುಶಃ ಸುನಂದ ಮೇಡಮ್ ಎದ್ದಿಲ್ಲ ಅನ್ಕೋತೀನಿ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗುಡ್ ಮಾರ್ನಿಂಗ್ ಹೇಳಿರೋರು. ಸಖತ್ ಸ್ಪಂದನೆ ಇದೆ ಅವರು, ಸಖತ್ ಒಂಥರ ಒಬಿಡಿಯಂಟ್ ಸ್ಟೂಡೆಂಟ್ ಅಂತಾರಲ್ಲ ಆ ಥರ ಅವರು. ಟೈಮ್ ಸೆನ್ಸ್ ಅಲರ್ಟ್ ಆಗಿರ್ತಾರೆ ಮೇಡಮ್. ಇಂಥದ್ದು ಮಾಡಿ ಅಂದ್ರೆ ಅವ್ರು ಆ ಕ್ಷಣದಲ್ಲಿ ಅದನ್ನ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟೆ ಮತ್ತೆ ಕೆಲಸಗಳು ಮಾಡೋದು, ಅಷ್ಟು ಇದಿದೆ ಅವರಿಗೆ. ಓಕೆ, ಈಗ ನಾವು ಏನು ಮಾತಾಡ್ತಾ ಇದೀವಿ, ಕೃತಜ್ಞತೆ ಬಗ್ಗೆನೇ ಮಾತಾಡ್ತಾ ಇದೀವಲ್ವಾ ನಿನ್ನೆ ಮೊನ್ನೆಯಿಂದನೂ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ. ನಿನ್ನೆ ಮೊನ್ನೆ ಎಲ್ಲ ನಾನು ಕೃತಜ್ಞತೆ ಅಂದರೆ ಗ್ರ್ಯಾಟಿಟ್ಯೂಡ್ ನಾವು ಹೇಳೋದ್ರಿಂದ ಏನೆಲ್ಲ ನಮಗೆ ಲಾಭ ಆಗುತ್ತೆ ಅಂತ ಹೇಳಿದೆ. ಬಟ್ ಇವತ್ತು ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಏನು ಪ್ರೂಫ್ ಆಗಿದೆ, ನಾವು ಗ್ರ್ಯಾಟಿಟ್ಯೂಡನ್ನು ಬ್ರಹ್ಮಾಂಡಕ್ಕೆ ಅಥವಾ ವಿಶ್ವಶಕ್ತಿಗೆ ಸಲ್ಲಿಸೋದ್ರಿಂದ ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ನಮ್ಮಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತಂದರೆ, ಈಗ ನಾವು ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇರ್ತೀವಿ, ಮಧ್ಯಾಹ್ನ ಸಂಜೆ ಎಲ್ಲ ಟೈಮಲ್ಲೂ ನೀವು ಹೇಳಿ ಗ್ರ್ಯಾಟಿಟ್ಯೂಡನ್ನು. ನಿಮಗೆ ಯಾವುದೋ ಒಂದು ವಸ್ತು ಇಷ್ಟ ಆಯಿತು, ಇದು ಸಿಕ್ಕಿದ್ದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸಿ, ಕೃತಜ್ಞತೆ ಅಷ್ಟೇ ಕೇಳೋದು ಯೂನಿವರ್ಸ್ ನಿಮ್ಮ ಹತ್ರ, ಬೇರೇನೂ ಕೇಳಲ್ಲ. ಯಾವಾಗಲೂ ನಿಮ್ಮ ಎನರ್ಜಿನ ಹೈ ಇಟ್ಕೊಂಡಿರಬೇಕು, ಪ್ಲಸ್ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇರಬೇಕು ಅಷ್ಟೇ. ಸೊ ಹಂಗೆ ಮಾಡೋದ್ರಿಂದ ಕಾರ್ಟಿಸೋಲನ್ನು, ಅಂದರೆ ಕಾರ್ಟಿಸೋಲ್ ಅಂದರೆ ಒಂದು ಒತ್ತಡ ತರುವಂಥ ಹಾರ್ಮೋನ್, ಅದು ನಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತಲ್ವಾ. ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಏನಾಗುತ್ತೆ 23% ಕಮ್ಮಿ ಆಗುತ್ತಂತೆ ನಮ್ಮ ಬಾಡಿನಲ್ಲಿ. ಅದೇನು ಮಾಡುತ್ತೆ, ಕಾರ್ಟಿಸೋಲ್ ಅನ್ನೋ ಹಾರ್ಮೋನು ನಮ್ಮ ದೇಹದಲ್ಲಿ ಬಿಡುಗಡೆ ಆದಾಗ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ, ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ ಅಂತ ಒಂದು. ಕೇಳಿಸ್ತಾ ಇಲ್ವಾ? ಇಲ್ಲ ಮೇಡಮ್, ಕರೆಕ್ಟಾಗಿ ಕೇಳಿಸ್ತಾ ಇದೆ. ಸೊ ಓಕೆ, ಗ್ರ್ಯಾಟಿಟ್ಯೂಡ್ನ ನಾವು ಸಲ್ಲಿಸೋದ್ರಿಂದ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಏನೆಲ್ಲ ನಮಗೆ ಲಾಭಗಳಾಗ್ತವೆ ಅಂತ ನೋಡೋಣ. ಈಗ ಕೇಳಿಸ್ತಿದ್ಯಾ ಸರ್ ಮೇಡಮ್? ವಾಯ್ಸ್ ಕ್ಲಿಯರ್ ಇದೆ. ಮೋಸ್ಟ್ಲಿ ಅವ್ರ ನೆಟ್ವರ್ಕ್ ಇಶ್ಯೂ ಇರ್ಬೋದು ಮೇಡಮ್. ಕ್ಲಿಯರ್ ಇದೆ ವಾಯ್ಸ್. ಸೊ ಕಾರ್ಟಿಸೋಲ್ ಅನ್ನ ಒತ್ತಡ ತರುವಂತ ಹಾರ್ಮೋನ್ಸ್ ಏನಾಗುತ್ತೆ 23% ನಮ್ಮ ಬಾಡಿನಲ್ಲಿ ಕಮ್ಮಿ ಆಗುತ್ತೆ. ಈಗ ಏನೋ ಒಂದು ಕಷ್ಟ ಕೊಡುವಂತ ಹಾರ್ಮೋನ್ಸ್ ಆಗಿದ್ದು ಏನಂತಾರೆ, ಒತ್ತಡ ತರುವಂಥ ಹಾರ್ಮೋನ್ಸ್ ರಿಲೀಸ್ ಆಗೋದು ಕಮ್ಮಿ ಆದಾಗ ನಮ್ಗೆ ಏನಾಗುತ್ತೆ, ಮೈಂಡು ಮತ್ತು ನಮಗೆ ಬಾಡಿ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಅಲ್ವಾ, ನಮಗೆ ಕಮ್ಮಿ ಆಗುತ್ತೆ. ಸಮಸ್ಯೆಗಳನ್ನ ತಗೊಳ್ಳೋವಂಥ ರೀತಿ, ನೋಡುವಂಥ ರೀತಿ ನಮಗೆ ಕಮ್ಮಿ ಆಗುತ್ತೆ. ಅದರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಏನೇ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ವೀಕ್ ಆದಾಗೆ ತಾನೇ, ಇಮ್ಯುನಿಟಿ ಕಮ್ಮಿ ಆದಾಗ ಅಲ್ವಾ ನಮಗೆ ಕಾಯಿಲೆಗಳು ಜಾಸ್ತಿ ಬರುತ್ತೆ. ನೋಡಿ, ಇದಕ್ಕೂ ಅದಕ್ಕೂ ಹೇಗೆ ಸಂಬಂಧ ಇದೆ. ಸೊ ನಾವು ಯಾವಾಗಲೂ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರೆ, ಕಾರ್ಟಿಸೋಲ್ ನಮ್ಮ ಬಾಡಿನಲ್ಲಿ ಕಾರ್ಟಿಸೋಲ್ ಅನ್ನೋ ಅಂಶ, ಒತ್ತಡ ತರುವಂಥ ಹಾರ್ಮೋನು 23% ಕಮ್ಮಿ ಆಗುತ್ತಂತೆ. ಸೊ ಅವಾಗ ಏನಾಗುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಭಾವನಾತ್ಮಕವಾಗಿ ಸಮತೋಲನೆ ಜಾಸ್ತಿ ಆಗುತ್ತೆ, ನಮಗೆ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ನಮಗೆ ಜಾಸ್ತಿ ಇದಾಗುತ್ತೆ. ಅದೇ ಥರ ಹಾರ್ವರ್ಡ್ ಅಧ್ಯಯನದ ಪ್ರಕಾರ ಕೃತಜ್ಞತೆಯನ್ನು ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಮೆದುಳಿನ ಪುನರಾವರ್ತನೆ, ಮೆದುಳು ರೀಕ್ರಿಯೇಟ್
ಪುನರಾರಚಿಸೋದು ಅಂತಾರಲ್ಲ ಅದಾಗುತ್ತೆ. ಅದೇ ಥರ ಜೊತೆಗೆ ಏನಾಗುತ್ತೆ, ಸಂತೋಷವಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು 25% ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ ನಮ್ಮ ಬಾಡಿನಲ್ಲಿ. ನಾವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ರೆ ಡೊಪಮೈನ್ ಮತ್ತು ಸೆರೋಟಿನ್ ಅನ್ನೋ ಒಂದು ಹಾರ್ಮೋನ್ಸ್, ಅದು ಹ್ಯಾಪಿ ಹಾರ್ಮೋನ್ಸ್ ಅಂತ ಕರೀತಾರೆ. ಅಂದರೆ ಖುಷಿ ಜಾಸ್ತಿ ಮಾಡುವಂಥ ಹಾರ್ಮೋನ್ಸ್. ಈಗ ಒಂದೊಂದ್ಸರಿ ನಮ್ಗೆ ಎಷ್ಟೇ ನಮ್ಮ ಸುತ್ತಮುತ್ತ ಎಷ್ಟೇ ಕೆಟ್ಟ ಘಟನೆಗಳು ನಡೀತಿದ್ರೆ ಯಾಕೋ ಗೊತ್ತಿಲ್ಲ, ಇವತ್ತು ನಾನು ಆರಾಮಾಗಿದ್ದೀನಿ, ನನಗೇನು ಕೆಟ್ಟದ್ದು ಒಳಗಡೆ ಹೋಗ್ತಾನೆ ಇಲ್ಲ, ಐ ಆಮ್ ಸೋ ಹ್ಯಾಪಿ ಅಂತ ಇರ್ತಾರೆ ಕೆಲವರು. ಗೊತ್ತು ನೋಡಿದ್ದೀರಾ? ನಾವು ಕೂಡ ಅಂತಿರ್ತೀವಿ ಒಂದೊಂದ್ಸರಿ. ಕೇಳಿದ್ದೀರಾ ಅದನ್ನು? ಆವಾಗ ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಡೊಪಮೈನ್ ಮತ್ತು ಸೆರಾಟಿನ್ ಅನ್ನೋ ಒಂದು ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಮಗೆ ಹೊರಗಡೆ ನಡೆಯುವಂಥ ಕೆಟ್ಟ, ಯಾರಾದರೂ ಜಗಳ ಮಾಡ್ತಾ ಇದ್ರೆ ಅಥವಾ ಯಾರಾದರೂ ಬೈತಾ ಇದ್ರೆ ನಮಗೇನು ಅನ್ಸೋದೇ ಇಲ್ಲ. ವಿ ಫೀಲ್ ಹ್ಯಾಪಿ, ಅಂದರೆ ನಮಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಂಥ ಒಂದು ಹ್ಯಾಪಿ ಹಾರ್ಮೋನ್ಸ್ ಏನಾಗುತ್ತೆ ನಮ್ಮ ದೇಹದಲ್ಲಿ ಬಿಡುಗಡೆ ಆಗುತ್ತೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಿಂದ. ಸೊ ಆವಾಗ ನಮ್ಮ ಮನಸ್ಸು ಖುಷಿಯಾಗಿದೆ, ಯಾರೇನು ಹೇಳಿದ್ರು ನಮಗೆ ತಾಗ್ತಾ ಇಲ್ಲ, ನಾವು ಹ್ಯಾಪಿಯಾಗಿದ್ದೀವಿ ಅಂತಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ನಾವು ಖುಷಿಯಾಗಿರ್ತೀವಿ ಅಲ್ವಾ. ಸೊ ಇದು ಬರೀ ಏನು, ಹಲೋ ವಾಯ್ಸ್ ಕೇಳಿಸ್ತಿಲ್ವಾ? ಕ್ಲಿಯರ್ ಇದೆ ಮೇಡಮ್ ವಾಯ್ಸ್. ಅವ್ರು ಯಾರೋ ಮಾತಾಡ್ತಾ ಇದ್ದಾರೆ. ಓಕೆ, ಈ ಕೃತಜ್ಞತೆ ಅನ್ನೋದು ವಿಜ್ಞಾನಕ್ಕೂ ಮೀರಿದ್ದು. ಇದಕ್ಕೆ ಆಧ್ಯಾತ್ಮದ ಬೇರಿದೆ ಮತ್ತೆ ನಮ್ಮ ದೃಷ್ಟಿಕೋನವನ್ನೇ ಬದಲಾವಣೆ ಮಾಡಿಬಿಡುತ್ತಂತೆ ಇದು. ಈಗ ನಾವು ಈ ಥರ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಈ ಥರ ಚೇಂಜ್ ಮಾಡುತ್ತೆ. ಅಂತ ದೃಷ್ಟಿಕೋನವನ್ನೇ ಚೇಂಜ್ ಮಾಡುವಂಥ ಶಕ್ತಿ ಗ್ರ್ಯಾಟಿಟ್ಯೂಡ್ಗಿದೆ. ಪ್ರತಿ ದಿವಸ ನಾವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಬಂದರೆ ನಮ್ಮ ಮನಸ್ಸು ಅತೃಪ್ತಿಯಿಂದ ತೃಪ್ತಿ ಕಡೆಗೆ ಹೋಗುತ್ತೆ. ಆಮೇಲೆ ಕೊರತೆಯಿಂದ ಉನ್ನತಿ ಕಡೆಗೆ ಹೋಗುತ್ತೆ. ನಮ್ಮ ಮನಸ್ಸಲ್ಲಿ ಏನಾದ್ರು ಕೊರತೆಗಳಿರ್ತಾವಲ್ಲ, ಅಯ್ಯೋ ಹಿಂಗಾಯ್ತು ಹಂಗಾಯ್ತು ಅಂದರೆ ಅದನ್ನು ಉನ್ನತಿ ಕಡೆಗೆ, ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಭಯದಿಂದ, ನಮ್ಮಲ್ಲಿ ಏನಾದ್ರು ಒಂದು ಭಯ ಇದ್ರೆ ಆ ಭಯದಿಂದ ನಂಬಿಕೆ ಕಡೆಗೆ ಕರ್ಕೊಂಡು ಹೋಗುತ್ತಂತೆ ಕೃತಜ್ಞತೆ. ನೋಡಿ ಎಷ್ಟು ಶಕ್ತಿ ಇದೆ ಕೃತಜ್ಞತೆಗೆ. ನಮ್ಗೆ ಗೊತ್ತಿತ್ತ ಇಷ್ಟೆಲ್ಲ? ಇದೆಲ್ಲ ಪ್ರೂವ್ ಆಗಿರೋವಂಥದ್ದು. ಪ್ರೂವ್ ಆಗಿ ಎಲ್ಲರೂ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ. ಅದು ಕೂಡ ನಾನು ನಾಳೆ ನಾಡಿದಂಗೆ ಹೇಳ್ತೀನಿ ನಿಮಗೆ, ಆಯಿತಾ? ಇಷ್ಟೊಂದು ಶಕ್ತಿ ಕೃತಜ್ಞತೆಗಿದೆ, ಗ್ರ್ಯಾಟಿಟ್ಯೂಡ್ಗಿದೆ. ಪ್ರತಿ ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಬಂದರೆ, ಕೃತಜ್ಞತೆಯನ್ನು ಹೇಳ್ತಾ ಬಂದರೆ ನಮ್ಮಲ್ಲಿ ಇಷ್ಟೊಂದೆಲ್ಲ ಚೇಂಜಸ್ ಆಗುತ್ತೆ. ಭಯ ಇದ್ದರೆ ಅದು ನಂಬಿಕೆಯಾಗಿ ಕನ್ವರ್ಟ್ ಆಗುತ್ತೆ, ಕೊರತೆ ಇದ್ದರೆ ಅದು ಉನ್ನತಿ ಕಡೆಗೆ ಹೋಗುತ್ತೆ, ಆಮೇಲಿಂದ ಅತೃಪ್ತಿ ಇದ್ದರೆ ಅದು ತೃಪ್ತಿ ಕಡೆಗೆ ಹೋಗುತ್ತೆ. ನೀವು ಡೈಲಿ ಹಿಂಗೆ ಹೇಳ್ತಾ ಬನ್ನಿ, ಏನಾದರೂ ಆಗಲಿ ಲೈಫಲ್ಲಿ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಕೆಟ್ಟದ್ದಾದರೆ ಅನುಭವ ಸಿಗುತ್ತೆ, ಒಳ್ಳೆಯದಾದರೆ ಖುಷಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಹೇಳ್ತಾ ಬರೋದ್ರಿಂದ ಅಷ್ಟೊಂದೆಲ್ಲ ಒಂದು ಶಕ್ತಿ ಇದೆ. ಬರೀ ಒಂದು ಥ್ಯಾಂಕ್ ಯು ಅನ್ನೋ ಪದಕ್ಕೆ ಇಷ್ಟು ಶಕ್ತಿ ಇದೆ ಅಂತಂದಮೇಲೆ ಅದಕ್ಕೆ ದುಡ್ಡು ಕೊಡಬೇಕಾ, ಕಾಸು ಕೊಡಬೇಕಾ? ನಾವು ಉಪಯೋಗಿಸ್ಕೋಬೋದಲ್ವಾ ಜೀವನದಲ್ಲಿ. ಸೊ ಹಾಗಾಗಿ ಇನ್ನೊಂದು 5 ನಿಮಿಷದ ಒಂದು ಸಣ್ಣ ಕತೆ ಹೇಳ್ತೀನಿ. ನನ್ನಿಂದ ಏನೂ ಆಗಲ್ಲ ಅಂತ ಅಂತಿರ್ತಾರಲ್ಲ. ಸೊ ದೇವ್ರು ಏನು ಮಾಡ್ದಪ್ಪ ಅಂತಂದರೆ, ಒಂದು ಸರಿ ಎಲ್ಲವನ್ನು ಸೃಷ್ಟಿ ಮಾಡ್ದ. ಪ್ರಾಣಿ ಪಕ್ಷಿ, ಮರ ಗಿಡ, ಮೀನುಗಳು, ಜಲಚರಗಳು, ಕಾಡಲ್ಲಿರುವಂಥ ಪ್ರಾಣಿಗಳು ಎಲ್ಲನೂ ಸೃಷ್ಟಿ ಮಾಡ್ದ. ಆದರೂ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ. ಏನು ಇಷ್ಟೊಂದೆಲ್ಲ ಸೃಷ್ಟಿ ಮಾಡಿದ್ದೀನಿ, ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ವಲ್ಲ, ಏನಾದರೂ ಒಂದು ವಿಭಿನ್ನವಾಗಿರೋದನ್ನು ಸೃಷ್ಟಿ ಮಾಡಬೇಕು ನಾನು, ವಿಭಿನ್ನವಾಗಿರೋದನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ದ, ನನ್ನನ್ನೇ ನಾನು ಮರುಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರೇನು ಮಾಡ್ದ, ಮನುಷ್ಯನ ಸೃಷ್ಟಿ ಮಾಡ್ದ. ಮನುಷ್ಯ ಅಂದರೆ ಯಾರು ಗೊತ್ತಾ? ದೇವರೇನೆ. ನನ್ನನ್ನೇ ನಾನು ಮರುಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನುಷ್ಯನ ಸೃಷ್ಟಿ ಮಾಡಿ ನನ್ನಲ್ಲಿರುವಂಥ, ದೇವರಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಇಟ್ಟ. ಅವನು ಮನುಷ್ಯನೊಳಗಡೆ ದೇವರಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಇಟ್ಟ. ನಂಬಿಕೆ, ಏನೇನೆಲ್ಲ ನಾವು ಮರುಸೃಷ್ಟಿ ಮಾಡೋವಂಥದ್ದು ಎಲ್ಲವನ್ನು, ಆ ಶಕ್ತಿಗಳನ್ನೆಲ್ಲ ಮನುಷ್ಯನಲ್ಲಿ ಇಟ್ಬಿಟ್ಟು ಇದು ಮಾಡ್ದ. ಆಮೇಲೆ ಯಾಕೋ ಅನ್ನಿಸ್ತು, ನಾನು ಇಷ್ಟೊಂದು ಶಕ್ತಿ ಎಲ್ಲ ಕೊಟ್ಟರೆ ಇವನು ನನ್ನನ್ನೇ ತಿರುಗಿಸಿ ಇದು ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಈಗ ಗುರುಗಳು ಶಿಷ್ಯಂದಿರಿಗೆ ಎಷ್ಟೇ ವಿದ್ಯೆ ಹೇಳ್ಕೊಟ್ರು ಯಾವುದೋ ಒಂದು ವಿದ್ಯೆನ ಹೇಳ್ಕೊಡಲ್ವಂತೆ. ಒಂದು ಪೂರ್ತಿ ನಾನು ಹೇಳ್ಕೊಟ್ಬಿಟ್ರೆ ನನಗೆ ಗುರುಗೆ ತಿರುಮಂತ್ರ ಮಾಡ್ತಾರೆ ಶಿಷ್ಯಂದರು ಅಂತ ಹೇಳ್ಬಿಟ್ಟು. ಸೊ ದೇವ್ರೇನು ಮಾಡ್ದ, ನಾನು ಇಷ್ಟೆಲ್ಲ ಶಕ್ತಿ ಇವನಲ್ಲಿದೆ ಅಂತ ಗೊತ್ತಾದರೆ ಒಂದು ದಿವಸ ನನ್ನ ಜಾಗನೇ ಬಂದು ಇವನು ತೊಗೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ದ, ಇವನಲ್ಲಿರೋ ಶಕ್ತಿಗಳನ್ನೆಲ್ಲ ಎಲ್ಲಾದರೂ ಬಚ್ಚಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದ. ಆವಾಗ ಒಂದು 10 ಬಂದು ಹೇಳ್ತಂತೆ,
ನೀನು ಅವನಲ್ಲಿರೋ ಶಕ್ತಿಗಳನ್ನೆಲ್ಲ ಕೊಡು, ನಾನು ಆಕಾಶದಲ್ಲಿ ತಗೊಂಡೋಗಿ ಬಚ್ಚಿರ್ತೀನಿ ಅವನಿಗೆ ಕಾಣಿಸ್ತಾ ಇರೋ ಹಾಗೆ ಅಂತ. ಆವಾಗ ದೇವರಿಗೆ ಯೋಚನೆ ಮಾಡಿಬಿಟ್ಟು, ಬೇಡ ಆಕಾಶನೂ ಒಂದು ದಿವಸ ಇವನು ತಲುಪ್ತಾನೆ, ಬೇಡ ಆಕಾಶದಲ್ಲಿ ಬೇಡಪ್ಪ ಅಂತಂದಂತೆ. ಆಮೇಲೆ ಹಾಗಾದರೆ ನನ್ನ ಹತ್ರ ಕೊಡು, ನಾನು ನೀರಿನ ಆಳದಲ್ಲಿ ಸಮುದ್ರದಲ್ಲಿ ಇರ್ತೀನಿ ಅಂತ ಮೀನು ಕೇಳ್ತಂತೆ. ಆವಾಗ ಅವನು ಅದನ್ನು ಯೋಚನೆ ಮಾಡಿಬಿಟ್ಟು, ಬೇಡ ನೀರನ್ನು ಇದು ಮಾಡಿ ಭೂಮಿ ಒಳಗಡೆ ನೀರೊಳಗಡೆ ಹೋಗ್ತಾನೆ ಮನುಷ್ಯ, ಬೇಡ ಅಲ್ಲೂ ಹುಡುಕ್ಬಿಡ್ತಾನೆ ಅಂಥೇಳಿ ಬೇಡ ಅಂತಂತೆ. ಹಾಗಾದರೆ ಭೂಮಿ ಆಳದಲ್ಲಿ ಇಡ್ತೀನಿ ಕೊಡು ಅಂತ ಒಂದು ಇಲಿ ಕೇಳ್ತಂತೆ, ಅಂದರೆ ಮನುಷ್ಯನ ಶಕ್ತಿಗಳನ್ನು. ಅವಾಗ ಯೋಚನೆ ಮಾಡಿ, ಬೇಡ ಭೂಮಿನೂ ಸೀಳ್ಬಿಟ್ಟು ಒಳಗಡೆ ಬರುವಂಥ ಶಕ್ತಿ ಅವನಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ, ಬೇಡ ಭೂಮಿ ಒಳಗಡೆ ಬೇಡ ಅಂತ. ಇನ್ನೆಲ್ಲಿ ಇಡೋದು, ಎಲ್ಲೂ ಜಾಗ ಇಲ್ಲ. ಆಮೇಲಿಂದ ಒಂದು ಕೋತಿ ಬಂದು ಹೇಳ್ತಂತೆ ಕಿವಿ ಹತ್ರ, ಒಂದು ಕೆಲಸ ಮಾಡು, ಏನೂ ಮಾಡಬೇಡ ನೀನು, ಅವನಲ್ಲಿರೋ ಶಕ್ತಿಗಳನ್ನೆಲ್ಲ ತೆಗೆದು ಅವನೊಳಗಡೆನೇ ಬಚ್ಚಿಟ್ಬಿಡು ಅಂತ ಅಂತಂದು. ಆವಾಗ ಅವನಿಗೆ ಸರಿ ಅನ್ನಿಸ್ತು ದೇವರಿಗೆ, ಇದೇ ಒಂದು ಚೆನ್ನಾಗಿರೋ ಪ್ಲಾನು, ತುಂಬ ಒಳ್ಳೆ ಪ್ಲಾನ್ ಹೇಳಿದೆ ನೀನು ಅಂತ ಹೇಳ್ಬಿಟ್ಟು ಏನು ಮಾಡಿದಂತೆ ದೇವರು, ಮನುಷ್ಯನಲ್ಲಿರುವಂಥ ಎಲ್ಲ ಶಕ್ತಿಗಳನ್ನು ಮನುಷ್ಯನ ಒಳಗಡೆನೇ ಇಟ್ಬಿಟ್ನಂತೆ. ಆವಾಗ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಮಸೀದಿಗೆ ಹೋಗ್ತಾನೆ, ಚರ್ಚಿಗೆ ಹೋಗ್ತಾನೆ, ನನಗೆ ಹಿಂಗೆ ಮಾಡು ಅಂಥೇಳಿ ಪ್ರಪಂಚದಲ್ಲಿರುವಂಥ ಎಲ್ಲ ಹೊರಗಡೆ ಏನೇನಿದೆ ಅಲ್ಲೆಲ್ಲನೂ ಹೋಗಿ ಹುಡ್ಕಾಡ್ತಿರ್ತಾನೆ, ನನಗೆ ಹಿಂಗಾಗಬೇಕು, ನನಗೆ ಹಂಗಾಗಬೇಕು ಅಂತ. ಬಟ್ ಯಾವತ್ತಾದರೂ ಮನುಷ್ಯ ಅವನ ಒಳಗಡೆ ಏನಾಗ್ತಾ ಇದೆ, ಅವನು ಏನಾಗ್ತಿದ್ದಾನೆ ಅಂತ ನೋಡ್ಕೊಂಡಿದ್ದಾನ? ಎಷ್ಟು ಶಕ್ತಿ ಮನುಷ್ಯನಲ್ಲಿ ಇಟ್ಟಿದ್ದಾನೆ ದೇವರು ಅಂತಂದರೆ, ಎಂಥದ್ದೇ ಸಂದರ್ಭ ಬಂದರೂ ನಮಗಿಂತ ಬಲಶಾಲಿಗಳು ಈ ಜಗತ್ತಲ್ಲಿ ಯಾರೂ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಂಥ ಶಕ್ತಿಯನ್ನು ನಮ್ಮೊಳಗಡೆ ಇಟ್ಬಿಟ್ಟಿದ್ದಾನೆ ದೇವರು. ನಮಗೆ ಗೊತ್ತಿಲ್ಲ, ನಾವು ಅದನ್ನು ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ವಾ? ನಮ್ಮನ್ನು ಯಾರಾದರೂ ಅಸಹ್ಯ ಪಟ್ಕೊಂಡು ನೋಡಿದ್ರೆ ಅವರೇ ಪಶ್ಚಾತ್ತಾಪ ಪಡಬೇಕು, ಅಷ್ಟು ಮಟ್ಟಿಗೆ ಬೆಳೆಯುವಂಥ ಶಕ್ತಿ ನಮ್ಮಲ್ಲಿ ಇಟ್ಟಿದ್ದಾನೆ. ಕೆಟ್ಟ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಿ ಒಳ್ಳೆ ಪರಿಸ್ಥಿತಿಗಳಾಗಿ ಚೇಂಜ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇಟ್ಟಿದ್ದಾನೆ. ನಮಗೆಷ್ಟು ತಾಕತ್ತಿದೆ ಅಂದರೆ, ನಮಗಿಂತ ಒಳ್ಳೆ ಪಾತ್ರ, ನಮ್ಮ ಪಾತ್ರವನ್ನು ನಮಗಿಂತ ಚೆನ್ನಾಗಿ ಬೇರೆ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಅಂಥ ಒಂದು ಒಳ್ಳೆ ಶಕ್ತಿಯನ್ನು ದೇವರು ನಮ್ಮೊಳಗಡೆ ಇಟ್ಟಿದ್ದಾನೆ. ನಾವು ಯಾವತ್ತಾದರೂ ನಮ್ಮೊಳಗಡೆ ನಾವು ಹೋಗಿ ನೋಡ್ಕೊಂಡಿದ್ದೀವ? ನಾನು ಸೇರಿಸಿ ಎಷ್ಟು ದಿವಸ ಹೊರಗಡೆ ಅವರೇನೋ ಮಾಡ್ತಿದ್ದಾರೆ, ಅವರೇನೋ ಅಂತ ಇದ್ದಾರೆ, ಇವರೇನೋ ಅಂತ ಇದ್ದಾರೆ ಅಂತಲೇ ನಾವು ಇದು ಮಾಡ್ತಾ ಇದ್ವಿ ಅಲ್ವಾ? ಇದೆಷ್ಟು ಜನಕ್ಕೆ ಸರಿ ಅನ್ನಿಸ್ತಾ ಇದೆ? ನಮ್ಮೊಳಗಡೆನೇ ಇದೆ ಎಲ್ಲನೂ ಅಂತ. ನಾವೆಲ್ಲ ಕಡೆ ಹೋಗ್ತೀವಿ ಹುಡ್ಕೊಂಡು, ಅಲ್ಲೇನೋ ಇದೆ, ಆ ದೇವಸ್ಥಾನದಲ್ಲಿ ಏನೋ ಇದೆ, ಈ ದೇವಸ್ಥಾನದಲ್ಲಿ ಏನೋ ಇದೆ, ಇಲ್ಲೇನೋ ಇದೆ, ಅವರೇನೋ ಹೇಳ್ತಿದ್ದಾರೆ. ಒಂದೇ ಒಂದು ದಿವಸ ನಮ್ಮೊಳಗಡೆ ಏನಿದೆ ಅಂತ ನಾವು ನೋಡಿದ್ದೀವಾ ಫ್ರೆಂಡ್ಸ್? ನೋ. ಯಾಕೆ ಈ ಪ್ರಯತ್ನವನ್ನು ಮಾಡಿಲ್ಲ ನಾವು? ಗುಡಿ ಗೋಪುರಗಳಿಗೆಲ್ಲ ಹೋಗಿ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಯಾವತ್ತಾರು ಪ್ರಯತ್ನ ಪಟ್ಟಿದ್ದೀವ? ಬೇರೆಯವ್ರ ಕತೆ ಬಿಡಿ. ಇನ್ಮೇಲೆ ನಿಮ್ಮನ್ನು ನೀವು ಕಡೆಗಣಿಸ್ಕೋಬೇಡಿ. ನಿಮ್ಮ ಬಗ್ಗೆ ಯಾರಾದರೂ ಜಾಸ್ತಿ ಮಾತಾಡಿದ್ರೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲೈಫ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟೋ, ಬೇರೆಯವ್ರ ಲೈಫ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ನಿಮ್ಮ ಲೈಫು ಕೂಡ. ನನ್ನಲ್ಲೇನೋ ಒಂದು ಶಕ್ತಿ ಇದೆ, ಸ್ಕಿಲ್ಸ್ ಇದೆ, ನನ್ನೆಲ್ಲ ಬುದ್ಧಿಶಕ್ತಿ ಇದೆ, ಆ ತಾಳ್ಮೆ ಇದೆ, ಆ ನಂಬಿಕೆ ಇದೆ, ಇಡೀ ಪ್ರಪಂಚವನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ನನ್ನಲ್ಲಿದೆ. ನಾನು ಒಂದು ಸಾರಿ ಆ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸಿ, ಆ ಎಲ್ಲ ಸ್ಕಿಲ್ಗಳನ್ನು ಒಟ್ಟುಗೂಡಿಸಿ, ನನ್ನಲ್ಲಿರುವಂಥ ತಾಳ್ಮೆಯನ್ನು ನಾನು ತಗೊಂಡು ಏನಾದರೂ ಒಂದು ಸ್ಟಾರ್ಟ್ ಮಾಡಿದ್ರೆ ಅದು ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮ ಮೇಲೆ ನಿಮಗಿದೆಯಾ? ಫಸ್ಟ್ ನಂಬರ್ 1. ಯಾರ ಮೇಲಿದೆ ನಂಬಿಕೆ? ನಿಮ್ಮ ಮೇಲಿದೆಯಾ, ಬೇರೆಯವ್ರ ಮೇಲಿದೆಯಾ? ಎಸ್, ನಮ್ಮ ಮೇಲೆ ಬರಬೇಕು. ಕಲಾವತಿ ಮೇಡಮ್, ನಂಬಿಕೆ ಬರ್ತಾ ಇದೆಯಾ? ಎಸ್. ಈಗ ಸ್ವಲ್ಪ ಮೈಂಡ್ ರಿಲೀಫ್ ಆಗ್ತಾ ಇದೆಯಾ?
ಇನ್ಮೇಲೆ ಸಮಸ್ಯೆ ಬಂದರೆ ಏನು ಮಾಡ್ತೀರಾ? ವೆರಿ ಗುಡ್, ಇವತ್ತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಯೂನಿವರ್ಸ್. ಗಾಂಧೀಜಿಯವರು ಒಂದು ವಾಕ್ಯನ ಹೇಳಿದ್ದಾರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೋಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿತೌಟ್ ಯುವರ್ ಪರ್ಮಿಷನ್. ಅಂದ್ರೇನು? ನಿಮ್ಮ ಅಪ್ಪಣೆ ಇಲ್ಲದೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ನೋಬಡಿ ಕ್ಯಾನ್ ಡಿಸ್ಟರ್ಬ್ ಯು ವಿತೌಟ್ ಯುವರ್ ಪರ್ಮಿಷನ್. ನಾವು ಪರ್ಮಿಷನ್ ಕೊಟ್ಟರೆ ತಾನೇ ಯಾರಾದರೂ ಬಂದು ಕತೆ ಹೇಳ್ತಾರೆ, ಅದು ಇದು ಹೇಳ್ತಾರೆ ನಮಗೆ. ನಾವು ಅವರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂದಾಗ ಎಲ್ಲಿ ಬಂದು ಹೇಳ್ತಾರೆ ನಮ್ಗೆ ಅವರು? ಅವ್ರ ಕತೆ ಹೇಳ್ದಾಗಲೇ ತಾನೇ ಅದರಲ್ಲಿ ಕತೆ ಕೇಳ್ಬಿಟ್ಟು ನಮಗೇನೋ ಅನ್ಸೋದು, ನಾವು ಇನ್ನೇನೋ ಯೋಚನೆ ಮಾಡೋದು ಅಲ್ವಾ? ಅದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಜೀವನದಲ್ಲಿ ಏಳಿಗೆ ಆಗೋಕ್ಕೆ ಅದು ಏನು ಉಪಯೋಗ ಇಲ್ಲ ಅಂತಂದಾಗ ನಮಗೆ ಟೈಮ್ ಕೊಡಬೇಕಾ ಅವರಿಗೆ? ನಾವು ಅವರಿಗೆ ಟೈಮ್ ಕೊಡಬೇಕಾ? ಖಂಡಿತವಾಗೂ ಇಲ್ಲ. ಏನಕ್ಕೆ ಕೊಡ್ತೀರಾ? ಉಪಯೋಗ ಆಗದೆ ಇರೋವಂಥ ವಿಷಯಗಳನ್ನ, ಕಚ್ಚಡ ಕಸಗಳನ್ನು ಏನಕ್ಕೆ ತಲೆಗೆ ತುಂಬ್ಕೋಬೇಕು? ಅವಶ್ಯಕತೆ ಇಲ್ಲ. ನಾವು ಡಿಸ್ಟರ್ಬ್ ಆಗೋದು ಯಾವಾಗ? ಬೇರೆಯವ್ರ ಮಾತುಗಳನ್ನ ಕೇಳಿದಾಗ, ಬೇರೆಯವರು ನಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕೆ ಬಂದಾಗ ನಾವು ಅವ್ರಿಗೆ ಅವಕಾಶವನ್ನು ಕೊಡ್ತೀವಲ್ಲ, ಅಪ್ಪಣೆ ಕೊಡ್ತೀವಿ, ಬನ್ನಿ ನಮ್ಮ ತಲೆ ಕೆಡಿಸಿ ಬನ್ನಿ ಅಂತ ಹೇಳ್ತೀವಲ್ಲ, ಅವಾಗಷ್ಟೇ ನಾವು ಡಿಸ್ಟರ್ಬ್ ಆಗೋದು. ಏನು ಕೇಳಿದೆ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ, ಒಂದ್ಸರಿ 2 ಸರಿ ಇಗ್ನೋರ್ ಮಾಡಿ ಅಂಥವ್ರನ್ನ. ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ, ಅದೊಂದು ತಿಕ್ಳು ಬಿಡು, ಹೋಗಿ ನಾವೇನು ಹೇಳಿದ್ರು ಕೇಳಲ್ಲ ಅದು ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರೆ. ಯಾರೋ ಏನೋ ಒಂದು ವಿಷಯ ಹೇಳ್ತಿದ್ದಾಗ ಹೌದಾ ಅಂತ ಕ್ಯೂರಿಯಾಸಿಟಿ ತೋರಿಸಿ ಬಂದು ನಿಮಗೆ ಹೇಳ್ತಾರೆ ಅವರು. ನನಗೆ ಜಾಸ್ತಿ ಕತೆ ಹೇಳ್ತಾರೆ ಜನ, ಯಾರು ನನಗೆ ಹೆಂಗೆ ಗೊತ್ತಾ, ಹೊಸಬ್ರು ಅವ್ರು ಯಾರಂತ ಪರಿಚಯನೇ ಇರಲ್ಲ. ಸುಮ್ಮನೆ ಮುಖ ನೋಡಿದ್ರೆ ಸಾಕು, ನನ್ನ ಹೆಂಡ್ತಿ ಹಿಂಗೆ ಬಿಟ್ಟು ಹೊಟ್ಟೋಗ್ಬಿಟ್ಲು, ನನಗೆ ಹಂಗಾಯ್ತು, ನನಗೆ ಹಿಂಗಾಯ್ತು ಅಂತ ಓದೋದಲ್ಲೆಲ್ಲ ನನಗೆ ಕತೆ ಹೇಳ್ತಾರೆ. ನನ್ನ ಜೊತೆಗಿರೋರು ನಗ್ತಾ ಇರ್ತಾರೆ, ನೀನು ನೋಡಿದ್ರೆ ಹಂಗೆ ಅನ್ಸುತ್ತಾ ಏನು, ಬಂದವರೆಲ್ಲ ಅವ್ರ ಸಮಸ್ಯೆ ಹೇಳ್ತಾರಲ್ಲ ನಿನ್ನ ಹತ್ರ ಅಂತ. ತುಂಬ ಸರಿ ಆಗಿದೆ ನನಗೆ, ತುಂಬ ಸರಿ ಅಂದರೆ ತುಂಬ ಸರಿ. ಏಜ್ ಆಗಿರೋರು ಅಷ್ಟೇ, ಯಾವೂರಮ್ಮ ನಿಂದು ಅಂತಾರೆ. ಸುಮ್ಮನೆ ಹೆಸರು ಹೇಳಿದ್ರೆ ಸಾಕು, ನೋಡು ನನ್ನ ಸೊಸೆ ಹಿಂಗೆ ಮಾಡಿದ್ಲು, ಹೊರ್ಗಾಕ್ಬಿಟ್ಟಿದ್ದಾಳೆ, ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಗಾರು ಹೋಗ್ಲಿ ನನಗೆ ಕತೆ ಹೇಳೋರು ಜಾಸ್ತಿ ಸಿಗ್ತಾರೆ. ನನಗೆ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಕತೆ ಕೇಳ್ತೀಯ ಬಿಡು ನೀನು, ಅದಕ್ಕೆ ಬಂದು ನಿನಗೆಲ್ಲರೂ ಹೇಳ್ತಾರೆ ಅಂತ. ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ, ಪಾಪ ಅವ್ರು ಹೇಳೋವಾಗ ಎಷ್ಟು ನೋವಿದೆಯೇನೋ ಅವ್ರು ನೋವು ಹೇಳ್ಕೊತಿದ್ದಾರೆ ಬಿಡು. ಬಟ್ ಅದನ್ನು ಅಲ್ಲೇ ನಾನು ಬಿಟ್ಟು ಬಂದುಬಿಡ್ತೀನಿ, ಕ್ಯಾರಿ ಮಾಡಲ್ಲ. ಬಟ್ ಆ ಟೈಮಿಗೆ ಯಾರು ಒಬ್ರು ಕೇಳಲಿ ಅಂತ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ಹೇಳ್ತಾ ಇರ್ತಾರೆ. ಮೊನ್ನೆ ಅಷ್ಟೇ ನಾನು ಶನಿವಾರ ದೇವಸ್ಥಾನದ ಹತ್ರ ಕೂತಿದ್ದೀನಿ, ಒಂದು ಅಜ್ಜ ಬಂದ್ಬಿಟ್ಟು ಸೊಸೆ ಹೊರಗೆ ಹಾಕ್ಬಿಟ್ರು, ಹಂಗೆ ಹಾಕ್ಬಿಟ್ರು, ಹಿಂಗೆ ಹಾಕ್ಬಿಟ್ರು ಅಂತ ಹೇಳ್ತಾಯಿದ್ರು. ನನಗೆ ಕೇಳಬೇಕಾ ಬೇಡವಾ? ಸುಮ್ಮನೆ ನನ್ನ ಪಾಡಿಗೆ ನಾನು ದೇವ್ರ ಧ್ಯಾನ ಮಾಡ್ತಾ ಕೂತಿದ್ದೀನಿ, ಅವ್ರು ಬಂದು ಅವ್ರ ಕತೆ ಹೇಳ್ತಾ ಇದ್ದಾರೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು. ನನ್ನ ಮಗಳು ನಗ್ತಾ ಇದ್ಲು, ಅಮ್ಮ ಚೆನ್ನಾಗಿ ಹೇಳ್ತಾರಮ್ಮ ನಿನಗೆ ಎಲ್ಲರೂ ಬಂದು ಕತೆಗಳನ್ನ. ಅವ್ರಿಗೇನು ಅನ್ನಿಸ್ತೇನೋ, 2 ನಿಮಿಷ ಹೇಳಿದ್ರು, ನಾನು ಹೌದಾ ಅಂತ ಸುಮ್ಮನೆ ಹಿಂಗೆ ತಲೆ ಅಲ್ಲಾಡಿಸ್ತಾ ಇದ್ದೆ. ಮನಸ್ಸಿಗೆ ಸಮಾಧಾನ ಆಯಿತು ಅನಿಸುತ್ತೆ, ಎದ್ದು ಹೊಟ್ಟೋದು. ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ, ಪರ್ಮಿಷನ್ ಕೊಟ್ಟರೆ ಎಲ್ಲರೂ ಬಂದು ಹೇಳ್ತಾರೆ ಕತೆನ. ಸೊ ಇನ್ಮೇಲೆ ನಿಮ್ಮಲ್ಲಿರುವಂಥ ಶಕ್ತಿಗಳನ್ನ, ಏನೇನು ಶಕ್ತಿ ಇದೆ, ಏನೇನು ಸ್ಕಿಲ್ಸ್ ಇದೆ ಅಂತ ನಿಮ್ಮನ್ನೇ ನೀವು ಹುಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ವ, ಹುಡುಕೋತೀರಲ್ವ ನಿಮ್ಮಲ್ಲಿ ನಿಮ್ಮನ್ನು. ಎಲ್ಲ ನಿರ್ಧಾರ ನಿಮ್ಮ ಕೈಯಲ್ಲಿ ಇದೆ, ಎಲ್ಲ ನಿರ್ಧಾರನೂ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನೆ ದೇವರು. ಚಂದ್ರ ಸರ್ ಮಾತಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಅವ್ರು ಗಿರಿಜಮ್ಮ ಮೇಡಮ್ ಅವ್ರದ್ದು ಮೈಕ್ ಆನ್ ಇದೆ ಅದಕ್ಕೆ. ಹೌದಾ, ನೋಡ್ತಾ ಇದ್ದೀನ, ಮ್ಯೂಟ್ ಮಾಡ್ತೀನಿ. ಸುನಂದ ಮೇಡಮ್ ಗುಡ್ ಮಾರ್ನಿಂಗ್. ಯಾಕೆ ತಡವಾಯಿತು? ಸೊ ಗೊತ್ತಾಯ್ತಲ್ವಾ, ನಮ್ಮಲ್ಲಿರುವಂಥ ಎಲ್ಲ ಸ್ಕಿಲ್ಸು, ಎಲ್ಲ ಪ್ರತಿಭೆಗಳನ್ನ ಹುಡಿಕೊಂಡು ನಾವೆಲ್ಲಿ ಹೋಗ್ತಾ ಇದ್ದೀವಿ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತಾ ಇದ್ದೀವಿ, ಮಂತ್ರವಾದಿ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ತರಗತಿಯ ಉದ್ದೇಶ ಇಷ್ಟೇ, ಹೊರಗಡೆ ಎಲ್ಲೂ ಇಲ್ಲ, ಎಲ್ಲವೂ ನಿಮ್ಮ ಒಳಗಡೆ ಇದೆ. ಹುಡ್ಕೋದಕ್ಕೆ ನೀವು ರೆಡಿ ಆಗಬೇಕು. ನೀವು CID ಕೆಲಸವನ್ನು ಇನ್ಮೇಲೆ ಶುರು ಮಾಡಬೇಕು. ನನ್ನೊಳಗಡೆ ಏನಿದೆ, ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ, ಹೆಂಗೆ ಉಪಯೋಗಿಸ್ಕೊಂಡು ನಾನು ಮೇಲೆ ಬರೋದು, ಇಷ್ಟೇ. ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋತೀರಾ, ಎಷ್ಟು ಚೆನ್ನಾಗಿ ನೀವು ಇನ್ವಾಲ್ವ್ ಆಗ್ತೀರಾ,
ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ, ಅಷ್ಟು ಬೇಗ ನಿಮಗೆ ಸಕ್ಸಸ್ ಸಿಗುತ್ತೆ. ಯಾರೇ ಬಂದು ಏನೇ ಹೇಳಿದ್ರು ಡಿಸ್ಟರ್ಬ್ ಆಗಬೇಡಿ, ತಲೆ ಕೆಡಿಸ್ಕೋಬೇಡಿ. 4 ಜನ ಏನಂತಾರೆ ಅಂತ ಕೂತ್ಕೊಂಡ್ರೆ ಆ 4 ಜನ ಅಂತಾನೆ ಇರ್ತಾರೆ. ಲೈಫ್ ಹಾಳಾಗೋದು ನಿಮ್ಮದು, ಅವ್ರದ್ದಲ್ಲ. ಓಕೆನಾ? ಸೊ ಈಗ ಗ್ರ್ಯಾಟಿಟ್ಯೂಡ್ ಸಲ್ಲಿಸುವಂಥ ಸಮಯ. ಮುಂದಿನ 30 ನಿಮಿಷಗಳು ಏನು ಮಾಡೋಣ? ಕೃತಜ್ಞತೆಯನ್ನು ಸಲ್ಲಿಸೋಣ. ಇದನ್ನು ನೀವು ಸಂಜೆ ಕೂಡ ಇನ್ನೂ ಒಂದು ರೌಂಡ್ ಮಾಡಬಹುದು. ನೀವೆಷ್ಟು ಗ್ರ್ಯಾಟಿಟ್ಯೂಡ್ ತೋರಿಸ್ತೀರ ಅಷ್ಟು ಒಳ್ಳೆಯದು. ಇಲ್ಲ ನಮ್ಮ ಕೆಲಸ ಮಾಡ್ತಾನೆ ನಿಮ್ಮ ಮನಸ್ಸಲ್ಲಿ ಎಲ್ಲ ನಿಮ್ಮ ಲೈಫಲ್ಲಿ ಬಂದಿರತಕ್ಕಂಥ ಒಳ್ಳೆ ವಿಷಯಗಳಿಗೆ, ಒಳ್ಳೆ ವ್ಯಕ್ತಿಗಳಿಗೆ, ಒಳ್ಳೆ ಪಾಠಗಳನ್ನ ಕಲ್ತಿರ್ತೀರಲ್ಲ, ಅದಕ್ಕೆಲ್ಲದಕ್ಕೂ ನೀವು ನೆನ್ಪು ಮಾಡಿಕೊಂಡು ಇಂಥ ವಿಷಯಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಇರಿ. ನಿಮ್ಮ ಮನಸ್ಥಿತಿ ಕ್ರಮೇಣ ಚೇಂಜ್ ಆಗ್ತಾ ಬರುತ್ತೆ. ಈಗ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥ ಸಮಯ. ನೇರವಾಗಿ ಕೂತ್ಕೊಳ್ಳಿ, ಆರಾಮಾಗಿ. ನೆಲದಲ್ಲಿ ಕೂತ್ಕೊಳ್ಳೋರು ಒಂದು ಆಸನವನ್ನು ಹಾಕೊಂಡು ಕೂತ್ಕೊಳ್ಳಿ. ಚೇರಲ್ಲಿ ಕೂತ್ಕೊಳ್ಳೋರು ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ತನದ ದೇಹದಲ್ಲಿ ಬಿಗಿತನ ಬೇಡ, ಯಾವುದು ಬಾಡಿ ಪೇಯ್ನ್ ಇರಬಾರ್ದು. ದೇಹ ಆರಾಮಾಗಿ ಹಗುರವಾಗಿ ಕೂತ್ಕೋಬೇಕು. ಮನಸ್ಸು ಕೂಡ ಅಷ್ಟೇ ಹಗುರವಾಗಿರಬೇಕು. ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಮುದ್ರೆ ನೀವು ಕಶ್ಯಪ ಮುದ್ರೆ ಬೇಕಾದರೂ ಹಾಕ್ಬೋದು. ಕಶ್ಯಪ ಮುದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಕೋತ. ನಾನು ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇದ್ದೀರಾ? ಓಕೆ. ಕಶ್ಯಪ ಮುದ್ರೆ ಅಂದ್ರೆ ನೋಡಿ, 2 ಬೆರಳುಗಳ ಮಧ್ಯೆ ಹೆಬ್ಬೆರಳನ್ನ ತರಬೇಕಿದ್ದು ಮೆಂಟಲ್ ಸ್ಟೆಬಿಲಿಟಿ ತರುತ್ತೆ. ಯಾರಿಗಾರು ತುಂಬಾ ಕೋಪ ಬರುತ್ತೆ, ಆಂಗ್ಸೈಟಿ ಇರುತ್ತೆ, ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗ್ತಾ ಇರ್ತೀರಲ್ವಾ, ಅದು ಸರಿ ಹೋಗುತ್ತೆ. ಈ ಕಶ್ಯಪ ಮುದ್ರೆಯಲ್ಲಿ ಸಖತ್ ಪವರ್ ಇದೆ. 2 ಬೆರಳುಗಳ ಮಧ್ಯೆ ಹೆಬ್ಬೆರಳನ್ನ ಹಾಕಿ ಮುಷ್ಟಿ ಕಟ್ಟೋದು. ಇದನ್ನು ಬೇಕಾದ್ರೆ ಹಾಕೊಂಡು ಕೂತ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಬೇಡ ಅಂದರೆ ನೋಡಿ, ಹಿಂಗೆ ಕೈಯಿಂದ ಇದು ಮಾಡಿ ತೋರ್ ಬೆರಳು ಮತ್ತು ಹೆಬ್ಬೆರಳನ್ನ ತುಂಬ ಜನ ಸೆಲೆಬ್ರಿಟೀಸ್ ಹೀಗೆ ಕೂತ್ಕೊಂಡಿರ್ತಾರೆ, ನೋಡಿರ್ತೀರಾ? ಇದು ಉತ್ತರಾ ಬೋಧಿ ಮುದ್ರೆ ಅಂತ ಕರೀತಾರೆ. ಇದಕ್ಕೆ ಉತ್ತರಾ ಬೋಧಿ ಮುದ್ರೆ. ಇದು ಕೂಡ ನಿಮಗೆ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮಲ್ಲಿರುವಂಥ ಪವರನ್ನು ಜಾಸ್ತಿ ಮಾಡುತ್ತೆ. ನಿಮಗೆ ಯಾವ ಮುದ್ರೆ ಇಷ್ಟನೋ ಅದು ಹಾಕ್ಕೊಳ್ಳಿ. ಕಶ್ಯಪ ಮುದ್ರೆ ಆದರೂ ಹಾಕೊಳ್ಳಿ, ಉತ್ತರ ಬೋಧಿ ಮುದ್ರೆ ಆದರೂ ಹಾಕೊಳ್ಳಿ. ಏನು ಬೇಡ ಅಂದರೆ ಚಿನ್ನ ಮುದ್ರೆ ಬೇಕಾದರೂ ಹಾಕ್ಕೊಳ್ಳಿ. 3ರಲ್ಲಿ ಯಾವುದಾದ್ರೂ ಹಾಕ್ಕೋಬಹುದು. ನನಗೆ ತುಂಬ ಇಷ್ಟ ಆಗೋದು ಕಶ್ಯಪ ಮುದ್ರೆ. ಇದನ್ನು ನಾನು ತುಂಬ ಕೋಪ ಬಂದಾಗ ಇದನ್ನು ನಾನು 5 ನಿಮಿಷ ಈ ಥರ ಗಟ್ಟಿಯಾಗಿ ಮುಷ್ಟಿ ಕಟ್ಟಿ ಕೂತ್ಕೋತೀನಿ. 2 ಬೆರಳುಗಳ ಮಧ್ಯೆ ಹೆಬ್ಬೆರಳನ್ನು ತೂರಿಸಿ ಮುಷ್ಟಿ ಕಟ್ಟಬೇಕು. ಇದು ಕಶ್ಯಪ ಮುದ್ರೆ. ಮೆಂಟಲ್ ಸ್ಟೆಬಿಲಿಟಿಗೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಈ ಮುದ್ರೆನ ಹಾಕ್ಕೊಂಡು ಕೂತ್ಕೊಳ್ಳಿ. ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾಗಿ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಬೆನ್ನು ಸೀದಾ ಇರಲಿ, ಕುತ್ತಿಗೆ ಕೂಡ ಸೀದಾ ಇರಲಿ, ಮುಖ ಕೂಡ ಎಲ್ಲವೂ 90 ಡಿಗ್ರಿ ಇರಬೇಕು. ಆರಾಮಾಗಿ ಕೂತ್ಕೊಳ್ಳಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಹೊಟ್ಟೆ ಮುಂದೆ ಬರಲಿ, ಬಲೂನ್ ಥರ ಊದ್ಕೋಬೇಕು. ಹೊಟ್ಟೆ ಉಸಿರು ಇಟ್ಕೊಳ್ಳಿ ಒಳಗಡೆ. ಉಸಿರನ್ನ ಬಿಡಿ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ಕಣ್ಣುಗಳನ್ನು ಆಯಾಸವಿಲ್ಲದೆ ಆರಾಮಾಗಿ ಕಣ್ಣನ್ನು ಮುಚ್ಚಿ ಕೂತ್ಕೊಳ್ಳಿ. ಯಾವುದೇ ಥರದ ಆತಂಕ ಬೇಡ, ಸ್ಟ್ರೆಸ್ ಬೇಡ, ಚಿಂತೆ ಬೇಡ. ಮನಸ್ಸು ರಿಲ್ಯಾಕ್ಸ್ ಆಗಿರಲಿ. ಬಾಡಿ ರಿಲ್ಯಾಕ್ಸ್, ಮನಸ್ಸು ಕೂಡ ರಿಲ್ಯಾಕ್ಸ್. ದೇಹದಲ್ಲಿ ಯಾವುದೇ ಥರದ ಬಿಗಿತನ ಬೇಡ. ಆದಷ್ಟು ಸಡಿಲವಾಗಿ ಕೂತ್ಕೊಳ್ಳಿ.
ಒಳ್ಳೆ ಗಾಳಿ ಬರುವ ಕಡೆ ಕೂತ್ಕೊಳ್ಳಿ. ಯಾವುದೇ ಥರದ ತೊಂದರೆ ಇಲ್ಲದೆ ನಾನು ಚೆನ್ನಾಗಿ ಉಸಿರಾಡ್ತೀನಿ ಅನ್ನೋ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ಈಗ 3 ಬಾರಿ ಓಂಕಾರವನ್ನು ಹೇಳೋಣ. ಆ ಓಂಕಾರದ ಕಂಪನ ನಿಮ್ಮ ಇಡೀ ದೇಹವನ್ನು ಕಂಪಿಸ್ಬೇಕು, ಅಂದರೆ ವೈಬ್ರೇಟ್ ಆಗಬೇಕು. ಆ ರೀತಿ ಕಲ್ಪನೆ ಮಾಡಿಕೊಂಡು ಓಂಕಾರವನ್ನು ಹೇಳಿ. ಇನ್ಹೇಲ್, ಉಸಿರನ್ನು ಒಳಗೆ ತಗೋತಾ ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ಓ ರಿಲ್ಯಾಕ್ಸ್. ಮತ್ತೊಮ್ಮೆ ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಓ ರಿಲ್ಯಾಕ್ಸ್. ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ. ಇನ್ಹೇಲ್. ಓ ರಿಲ್ಯಾಕ್ಸ್. ಈಗ ಕೃತಜ್ಞತೆಯನ್ನು ಹೇಳುವ ಸಮಯ. ಯೂನಿವರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸೋಣ. ನಾನು ಪ್ರತಿ ಕ್ಷಣ ಒಳ್ಳೆಯ ಉಸಿರಾಟವನ್ನು ಮಾಡ್ತಾ ಇದ್ದೇನೆ. ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಇದ್ದೇನೆ. ದೀರ್ಘವಾದ ಉಸಿರಾಟವನ್ನು ಸ್ವಚ್ಛವಾಗಿ ಉಸಿರಾಟ ಮಾಡಲು ಅವಕಾಶ ಮಾಡಿಕೊಟ್ಟಂಥ ವಾಯುತತ್ವವನ್ನು ಸೃಷ್ಟಿ ಮಾಡಿದ ಯೂನಿವರ್ಸ್ಗೆ ಮತ್ತು ದೇವರಿಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನನಗೆ ಬೇಕಂದಾಗೆಲ್ಲ ಸ್ವಚ್ಛವಾದ, ತಿಳಿಯಾದ, ಆರೋಗ್ಯಕರವಾದ ನೀರನ್ನು ಕುಡಿಯಲು ಅವಕಾಶ ಮಾಡಿಕೊಟ್ಟಂಥ ಜಲತತ್ವವನ್ನು ಸೃಷ್ಟಿ ಮಾಡಿದ ವಿಶ್ವಶಕ್ತಿಗೆ ಹಾಗೂ ದೇವರಿಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಸಮಯಕ್ಕೆ ಸರಿಯಾಗಿ ರುಚಿಯಾದ, ಶುಚಿಯಾದ, ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಭೂಮಿಗೆ, ಪೃಥ್ವಿ ತತ್ವಕ್ಕೆ ಹಾಗೂ ಅಲ್ಲಿ ತನ್ನ ಬೆವರನ್ನು ಸುರಿಸಿ ಕಷ್ಟಪಟ್ಟು ಎಲ್ಲ ಜನರಿಗೆ ಆಹಾರವನ್ನು ಬೆಳೆಯುತ್ತಿರುವ ರೈತನಿಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಆಕಾಶವನ್ನು ಸೃಷ್ಟಿ ಮಾಡಿದ ವಿಶ್ವಶಕ್ತಿಗೆ ನನ್ನ ಧನ್ಯವಾದಗಳು. ನಾನು ಒಂದು ಮನೆಯಲ್ಲಿದ್ದೇನೆ, ಸೇಫ್ ಆಗಿದ್ದೀನಿ, ಯಾವುದೇ ಥರದ ಸಮಸ್ಯೆ ಇಲ್ಲದೆ, ಬಿಸಿಲು ಗಾಳಿ ಮಳೆಗೆ ಸಿಲುಕದೆ ಆರಾಮಾಗಿ ಇರುವಂಥ ನನ್ನ ಮನೆಗೆ, ನನ್ನ ಮನೆಯನ್ನು ಸೃಷ್ಟಿ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಾನು ಸುಂದರವಾಗಿ ಕಾಣಲು, ನನ್ನ ಪರ್ಸ್ನಾಲಿಟಿಯನ್ನು ಚೆನ್ನಾಗಿ ಕಾಣಲು ನಾನು ಬಟ್ಟೆಯನ್ನು ಧರಿಸ್ತೇನೆ. ಆ ಬಟ್ಟೆಯನ್ನು ತಯಾರು ಮಾಡಿದಂಥ ಎಲ್ಲರಿಗೂ, ಎಷ್ಟೋ ಜನ ಹೆಣ್ಮಕ್ಳು ಕಾರ್ಮಿಕರು ಫ್ಯಾಕ್ಟ್ರಿನಲ್ಲಿ ದುಡಿತಾ ಇದ್ದಾರೆ, ಅವರ ಸಂಸಾರವನ್ನು ಬದಿಗಿಟ್ಟು ದುಡಿತಾ ಇದ್ದಾರೆ. ಅಂಥ ಹೆಣ್ಣು ಮಕ್ಕಳಿಗೆ, ಬಟ್ಟೆಯನ್ನು ತಯಾರು ಮಾಡಿದಂಥವರಿಗೆ, ಡಿಸೈನ್ ಮಾಡಿದಂಥವರಿಗೆ, ನನ್ನ ಲುಕ್, ನನ್ನ ಸೌಂದರ್ಯವನ್ನು ಹೆಚ್ಚು ಮಾಡಿದಂಥ
ಆ ಬಟ್ಟೆ ರೆಡಿ ಮಾಡಿದಂಥವರಿಗೆ ಕೂಡ ನನ್ನ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ವಿದ್ಯೆಯನ್ನು ಕಲಿಸಿಕೊಟ್ಟಂಥ ಗುರುಗಳಿಗೆ, ನನ್ನಲ್ಲಿದ್ದಂಥ ವಿದ್ಯೆಯನ್ನು ಕಲಿಸಿದಂಥ ಗುರುಗಳಿಗೆ, ತಂದೆ ತಾಯಿಗೆ ಹಾಗೂ ಬಂಧು ಬಳಗದವರಿಗೆ, ನಮಗಿಂತ ದೊಡ್ಡವರು ಯಾರಿರ್ತಾರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನು ನಿರ್ವಹಿಸಿರ್ತಾರೆ, ಅಂಥವರಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಮಾನಸಿಕ ನೆಮ್ಮದಿ, ದೇಹದ ಶಾರೀರಿಕ ನೆಮ್ಮದಿ ಹಾಗೂ ನಮ್ಮ ಆಗು ಹೋಗುಗಳನ್ನು ನೋಡಿಕೊಳ್ಳುವಂಥ ನಮ್ಮ ಪಾರ್ಟ್ನರ್, ಕಪಲ್ ಏನಿರ್ತಾರೆ, ನನ್ನ ಹೆಂಡತಿ ಆಗ್ಬೋದು ಅಥವಾ ನನ್ನ ಗಂಡ ಆಗ್ಬೋದು, ಅವರು ಕೂಡ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಅಂಥವರಿಗೆ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಮನೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು ಇರ್ತಾರೆ, ಅವರು ಕೂಡ ನಮ್ಮ ಜೀವನದ ಎಷ್ಟೋ ಖುಷಿಯ ಸಂದರ್ಭಗಳನ್ನು, ಸ್ವೀಟ್ ಮೆಮೊರೀಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಂಥವರಿಗೂ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ನಿಮಗೆ ಒಂದು ವಿಶಿಷ್ಟ ವ್ಯಕ್ತಿ, ಸ್ಪೆಷಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದರೆ ಅವರ ಹೆಸರನ್ನು ಹೇಳಿ ಅವರಿಗೆ ಕೂಡ ಥ್ಯಾಂಕ್ ಯು ಹೇಳಿ. ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ವ್ಯಕ್ತಿಗೆ ಥ್ಯಾಂಕ್ ಯು ಹೇಳಿ. ಅವರು ಬಂದ ಮೇಲೆ ನನ್ನ ಲೈಫ್ ಚೆನ್ನಾಗಾಯಿತು ಅಥವಾ ಹಾಳಾಯಿತು, ಏನೇ ಆಗಿರಲಿ ಥ್ಯಾಂಕ್ ಯು ಹೇಳಿ. ಅದರಿಂದ ನಿಮಗೆ ಇನ್ನೊಂದು ಪಾಠವನ್ನು ಕಲಿಯುವಂಥ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಎಲ್ಲವನ್ನು ಒಳ್ಳೆ ಮನಸ್ಸಿನಿಂದ ನೋಡಿ ಅದನ್ನು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡಿ, ಇನ್ನು ಮುಂದೆ ನಾನು ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ಳುವಂಥ ಶಕ್ತಿ ನನಗೆ ಬಂದಿದೆ. ನಿಮಗೆ ನೀವೇ ಥ್ಯಾಂಕ್ ಯು ಹೇಳ್ಕೊಳ್ಳಿ. ಥ್ಯಾಂಕ್ ಯು, ಐ ಆಮ್ ಪ್ರೌಡ್ಫುಲ್. ಥ್ಯಾಂಕ್ ಯು, ನಿಮಗೆ ನೀವೇ ಥ್ಯಾಂಕ್ ಮೀ ಅಂತ ಹೇಳ್ಕೊಳ್ಳಿ. ಹಾಗೆ ಒಂದು ಅದ್ಭುತವಾದ ಎನರ್ಜಿ, ಬೇರೆ ಎಲ್ಲ ಎನರ್ಜಿಗಳನ್ನು ತಗೊಳ್ಳೋಕ್ಕೆ ಈ ಒಂದು ಎನರ್ಜಿ ತುಂಬ ಮುಖ್ಯ ಆಗುತ್ತೆ. ಹಣವನ್ನು ಒಮ್ಮೆ ಕಣ್ಣು ಮುಂದೆ ನೆನಪು ಮಾಡ್ಕೊಳ್ಳಿ. ನನ್ನ ಬಳಿ ಇಷ್ಟು ಹಣ ಇದೆ, ಇಲ್ಲ ಅಂತ ಹೇಳ್ಬೇಡಿ ಯಾರೂ. ನಿಮಗೆ ರ್ಯಾಂಡಮ್ ಆಗಿ ಯಾವುದೋ ಒಂದು ನಂಬರ್ ಬರುತ್ತೆ ಮನಸ್ಸಿಗೆ, ಅಷ್ಟು ಹಣ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ಅಷ್ಟು ಕೋಟಿ ಇದೆ ಅಂತ, ಅಷ್ಟು ಲಕ್ಷ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಬರಲಿ. ಆಲ್ರೆಡಿ ನನ್ನ ಬಳಿ ಇಷ್ಟು ಲಕ್ಷ ಇದೆ. ರ್ಯಾಂಡಮ್ ಆಗಿ ನಿಮಗೆ ಒಂದು 8 ನಂಬರ್ ಬಂತು ಅಂದರೆ 8 ಲಕ್ಷ ಅಥವಾ 80 ಲಕ್ಷ, ಇಷ್ಟು ಹಣ ನನ್ನ ಬಳಿ ಇದೆ. ನನಗೆ ಬೇಕಾದಂಥ ಎಲ್ಲವನ್ನು ಪರ್ಚೇಸ್ ಮಾಡಲು ವಿಟಮಿನ್ ಎಮ್, ಹಣ ಎನ್ನುವ ಎನರ್ಜಿ ತುಂಬ ಮುಖ್ಯ. ಅಂಥ ಹಣ ನನ್ನ ಬಳಿ ಕೊರತೆ ಇಲ್ಲದಷ್ಟು ಇದೆ. ಆರಾಮಾಗಿ ನಾನು ಏನು ಬೇಕಂದ್ರೂ ತಗೊಳ್ಳುವಂಥ ಶಕ್ತಿ ನನ್ನಲ್ಲಿದೆ. ಅಂಥ ಹಣವನ್ನು ಸೃಷ್ಟಿ ಮಾಡಿದ್ದಕ್ಕೆ, ಆ ಎನರ್ಜಿ ನಮ್ಮ ಬಳಿ ಇರಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಹಣದ ಸ್ಮೆಲ್ಲನ್ನು ಫೀಲ್ ಮಾಡಿ, ಹಣದ ಗರಿ ಗರಿ ಸೌಂಡನ್ನು ಫೀಲ್ ಮಾಡಿ. ಹಣವನ್ನು ಲೆಕ್ಕ ಮಾಡ್ತಾ ಇರುವ ಹಾಗೆ ಫೀಲ್ ಮಾಡಿ. ಹಣ ಅಂದ ಕೂಡಲೇ ನಿಮ್ಮ ದೇಹದಲ್ಲಿ ಆದಂಥ ಬದಲಾವಣೆ, ಚೇಂಜ್, ಆ ಪಾಸಿಟಿವ್ ಎನರ್ಜಿಯನ್ನು ಫೀಲ್ ಮಾಡಿ. ಹಣವನ್ನು ನೋಡಿದ ತಕ್ಷಣ ನಮ್ಮಲ್ಲಾಗುವಂಥ ಬದಲಾವಣೆ, ನಮ್ಮ ದೇಹದಲ್ಲಾಗುವಂಥ ಬದಲಾವಣೆ, ಮನಸ್ಸು ಪ್ರಫುಲ್ಲವಾಗುತ್ತೆ. ಹಣವನ್ನು ನೋಡಿದ ಕೂಡಲೇ ಮನಸ್ಸು ಹರಳುತ್ತೆ. ಆ ಮನಸ್ಸೀಗ ನಿಮಗೆ ಹರಳಬೇಕು. ಖುಷಿಯನ್ನು ಪಡಿ.
ಹಾಗೆ ನಿಮ್ಮ ಜೀವನದಲ್ಲಿ ಯಾರೆಲ್ಲ ನಿಮ್ಮ ಜೀವನದಲ್ಲಿ ಸ್ವೀಟ್ ಮೆಮೊರೀಸನ್ನು ಕ್ರಿಯೇಟ್ ಮಾಡಿದ್ದಾರೆ, ಸಿಹಿ ನೆನಪುಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಅಂಥವರಿಗೆ ಮನಪೂರ್ವಕವಾಗಿ ಥ್ಯಾಂಕ್ ಯು ಹೇಳಿ ಮತ್ತು ಅವರ ಜೀವನ ಚೆನ್ನಾಗಿರಲಿ ಅಂತ ವಿಶ್ ಮಾಡಿ. ಸೋಲು ಹಾಗೂ ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಲು ನನ್ನಲ್ಲಿ ಸಮಾನ ಮನಸ್ಥಿತಿ ಬಂದಿದೆ. ಹಾಗಾಗಿ ನನ್ನ ಮನಸ್ಥಿತಿಗೆ ಕೂಡ ಥ್ಯಾಂಕ್ ಯು. ಯಾವುದೇ ಒತ್ತಡದ ಸಮಯದಲ್ಲಿ ನಾನು ಪ್ಯಾನಿಕ್ ಆಗಲ್ಲ. ಇನ್ನು ಮೇಲೆ ತಾಳ್ಮೆಯಿಂದ ನಿರ್ಧಾರವನ್ನು ತಗೊಳ್ಳುವಂಥ ಶಕ್ತಿ ನನ್ನಲ್ಲಿ ಬಂದಿದೆ. ಅದಕ್ಕೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣದ ಸೌಂಡನ್ನು ಫೀಲ್ ಮಾಡಿ. ನಿಮ್ಮ ಬಳಿ ಇರುವಂಥ ಹಣಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಖುಷಿ ಪಡಿ. ನನ್ನ ಬಳಿ ಇಷ್ಟು ಹಣವಿದೆ, ಆದಷ್ಟು ಸಾಧ್ಯವಾದಷ್ಟು ಇದನ್ನು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸ್ತೇನೆ. ಇನ್ನಷ್ಟು ಇದನ್ನು ಇನ್ನೂ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. 10x 100x ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಹಣವನ್ನೇ ದುಡಿಸಿ ಹಣವನ್ನು ಮಾಡ್ತೇನೆ. ಇನ್ನು ಮುಂದೆ ಹಣದ ವಿಷಯವಾಗಿ ನಾನು ಯಾವುದೇ ಥರದ ಚಿಂತೆ ಮಾಡುವ ಹಾಗಿಲ್ಲ. ಅಷ್ಟು ಹಣ ನನ್ನ ಬಳಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ 3 ನಿಮಿಷ ನಾನು ಮೌನವನ್ನು ವಹಿಸ್ತೇನೆ. ನಿಮಗಿಷ್ಟವಾದ ವಸ್ತು, ವ್ಯಕ್ತಿ, ವಿಷಯ, ಮೆಮೊರೀಸ್ಗೆ ನೀವು ಮನಪೂರ್ವಕವಾಗಿ ಥ್ಯಾಂಕ್ ಯು ಹೇಳಿ. ಮನಸ್ಸು ತುಂಬ ಪ್ರಸನ್ನವಾಗಬೇಕು. ಮುಖದಲ್ಲಿ ಮುಗುಳು ನಗೆ, ಮಂದಹಾಸವಿರಲಿ. ಯಾವುದೇ ಥರದ ಮುಖ ಗಂಟಾಕಿ ಕೂತ್ಕೋಬೇಡಿ. ನಿಮ್ಮ ನಗುವನ್ನು ನೋಡಿ ಯೂನಿವರ್ಸ್ಗೆ ಖುಷಿಯಾಗಬೇಕು. ಖುಷಿಯಾಗಿರಿ, ಖುಷಿಯಾಗಿರಿ. ಫೀಲ್ ಹ್ಯಾಪಿ, ಫೀಲ್ ಹ್ಯಾಪಿ. ಎಸ್, ಮುಂದಿನ 3 ನಿಮಿಷಗಳು ನಿಮ್ಮ ಸಮಯ. ಯಾರಿಗೆ ಬೇಕಾದರೂ ನೀವು ಥ್ಯಾಂಕ್ ಯು ಅನ್ನು ಹೇಳ್ಬಹುದು. ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಇರಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ನಡೆದಂಥ ಎಲ್ಲ ಖುಷಿಯ ಸಮಯಗಳನ್ನು ನೆನಪು ಮಾಡ್ಕೊಳ್ಳಿ. ಆ ನೆನಪಿಂದ ನಿಮ್ಮ ಮುಖದಲ್ಲಿ ತಂತಾನೇ ನಗು ಬರಬೇಕು, ಖುಷಿಯಾಗಬೇಕು, ಮನಸ್ಸು ಪ್ರಸನ್ನವಾಗಬೇಕು, ದೇಹ ಹಗುರವಾಗಬೇಕು.
ಓಕೆ, ನಿಮ್ಮ ಎಲ್ಲ ಆ ಸವಿ ನೆನಪುಗಳಿಗೆ ಥ್ಯಾಂಕ್ ಯೂನ ಹೇಳ್ತಾ ಇದ್ದೀರಾ. ಮನಸ್ಸು ಖುಷಿಯಾಗಿದೆ, ಮುಖದಲ್ಲಿ ಮಂದಹಾಸ ಮೂಡಿ ಬರ್ತಾ ಇದೆ. ನೀವು ತುಂಬ ಖುಷಿಯಾಗಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ. ಸೊ ಈಗ ಹಣವನ್ನೆಲ್ಲ ಎಣಿಸಿ ಇಟ್ಟಾಯಿತು. ವಾಸ್ತವಕ್ಕೆ ಬರೋಣ. ಕಣ್ಣುಗಳು ಮುಚ್ಚೆ ಇರಿ. ಎಲ್ಲರಿಗೂ ಥ್ಯಾಂಕ್ ಯು ಅನ್ನ ಹೇಳಿ ವಾಸ್ತವಕ್ಕೆ ಬನ್ನಿ. ನೀವು ಎಲ್ಲಿ ಕೂತಿದ್ದೀರಿ ಅಲ್ಲಿಗೆ ನಿಮ್ಮ ಮನಸ್ಸನ್ನು ಕರೆತನ್ನಿ. ಪ್ರತಿದಿನ ಇದೇ ಥರ ಖುಷಿಯ ವಾತಾವರಣ ನನ್ನ ಮನಸ್ಸಲ್ಲಿ ಆಗಲಿ ಅಂತ ಕೇಳ್ಕೊಳ್ಳಿ. ಸೋಲು ಮತ್ತು ಗೆಲುವು ಏನೇ ಬರಲಿ ಸಮಾನ ಮನಸ್ಥಿತಿಯಿಂದ ಸ್ವೀಕರಣೆ ಮಾಡ್ತೀನಿ, ಅದನ್ನು ಫೇಸ್ ಮಾಡ್ತೀನಿ, ಸಮಾನ ಮನಸ್ಥಿತಿಯಿಂದ ಅದನ್ನು ಎದುರಿಸ್ತೀನಿ ಮತ್ತು ವಿಜಯವನ್ನು ಸಾಧಿಸ್ತೀನಿ ಅನ್ನೋವಂಥ ದೃಢವಾದ ಸಂಕಲ್ಪ ನಿಮ್ಮ ಮನಸ್ಸಲ್ಲಿ ಬರಲಿ. ಇನ್ನು ಮುಂದೆ ನಾನು ಸಣ್ಣ ಸಣ್ಣ ವಿಷಯಗಳಿಗೆ ಬೇಜಾರಾಗೋಲ್ಲ, ನೋವು ಮಾಡ್ಕೊಳ್ಳಲ್ಲ, ನನ್ನನ್ನು ನಾನು ಹಾನಿ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ದೃಢ ಸಂಕಲ್ಪಕ್ಕೆ ಬನ್ನಿ. ಅವಶ್ಯಕತೆ ಇಲ್ಲದೇ ಇರುವ ವಿಷಯಕ್ಕೆ ನಾನು ದುಡ್ಕೋದಿಲ್ಲ. ನನ್ನ ಎನರ್ಜಿಯನ್ನು, ಸಮಯವನ್ನು, ಜ್ಞಾನವನ್ನು ನನ್ನ ಬೆಳವಣಿಗೆಗೆ ಮಾತ್ರ ಉಪಯೋಗಿಸ್ತೀನಿ ಅಂತ ಒಂದು ದೃಢ ಸಂಕಲ್ಪವನ್ನು ಮಾಡಿ. ಬೇಡದೇ ಇರೋ ವ್ಯಕ್ತಿ, ಬೇಡದೇ ಇರೋ ವಿಷಯಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಮುಂದೆ ನಾನು ನನ್ನ ಬೆಳವಣಿಗೆಗೋಸ್ಕರ ನನ್ನ ತಲೆಯನ್ನು ಅಥವಾ ನನ್ನ ಬುದ್ಧಿಯನ್ನು ಖರ್ಚು ಮಾಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ. ಈಗ ವಾಸ್ತವದಲ್ಲಿದ್ದೀರಾ. ನಿಮ್ಮ ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ. ರಬ್ 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 ಮಾಡಿ ನಿಧಾನವಾಗಿ ಕಣ್ಣುಗಳ ಮೇಲೆ ಕೈಗಳನ್ನು ಇಡಿ. ಆ ಬಿಸಿ, ಆ ಶಾಖ ನಿಮ್ಮ ಕಣ್ಣುಗಳಿಗೆ ತಾಗಬೇಕು. ಇಡೀ ಮುಖವನ್ನು, ಕೆನ್ನೆಯನ್ನು, ಗಲ್ಲವನ್ನು ಒಮ್ಮೆ ಸ್ಪರ್ಶ ಮಾಡಿ. ಇಡೀ ನಿಮ್ಮ ದೇಹವನ್ನು ಒಮ್ಮೆ ಸ್ಪರ್ಶ ಮಾಡಿ. ನನಗಿಂತ ಚೆನ್ನಾಗಿ ಯಾರೂ ಇಲ್ಲ, ನಾನು ಅದ್ಭುತ ಶಕ್ತಿ, ನಾನು ಒಂದು ಅದ್ಭುತ ಶಕ್ತಿ ಎನ್ನುವ ಫೀಲನ್ನು ಮಾಡಿ. ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ನನ್ನನ್ನು ಸೋಲ್ಸೋಕ್ಕೂ ಕೂಡ ಆಗಲ್ಲ ಅನ್ನೋ ಒಂದು ಎನರ್ಜಿ ನಿಮ್ಮಲ್ಲಿ ಪಾಸ್ ಆಗಲಿ. ನಿಮ್ಮನ್ನು ನೀವು ಸ್ಪರ್ಶ ಮಾಡ್ಕೊಳ್ತಾ ಖುಷಿಯಾಗಿ ನಿಮ್ಮ ದೇಹವನ್ನು ಇಷ್ಟಪಡಿ. ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಪ್ರೀತಿಸಿ. ಐ ಆಮ್ ಸೋ ಬ್ಯೂಟಿ, ಐ ಆಮ್ ಸೋ ಹ್ಯಾಂಡ್ಸಮ್. ನಿಮ್ಮ ಬಗ್ಗೆ ನಿಮಗೆ ತೃಪ್ತಿಯ ಹಾಗೂ ಒಳ್ಳೆಯ ಮನೋಭಾವನೆ ಬರಲಿ. ಈಗ ಆರಾಮಾಗಿ ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತ ಗೌರಿ, ಪ್ರಭಾತೇಕರ ದರ್ಶನಂ. ಕರಗಳಲ್ಲಿ ದೇವರನ್ನು ನೋಡಿ. ಇಂಥ ಒಂದು ಅದ್ಭುತ ಸಮಯ, ಮತ್ತೊಂದು ದಿನವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ದೇವರೇ ಅಂತ ಥ್ಯಾಂಕ್ ಯು ಹೇಳಿ. ಈಗ ಸಮಯ 5:55. ಗುಡ್ ಮಾರ್ನಿಂಗ್, ಶುಭೋದಯ. ನಿಮ್ಮ ನೀರಿನ ಲೋಟವನ್ನು ತಗೊಳ್ಳಿ. ನಂಬರ್ 555 ಬಂದಿದೆ. ಇದರ ಅರ್ಥ ಟ್ರಾನ್ಸ್ಫಾರ್ಮೇಷನ್, ಪರಿವರ್ತನೆ ಆಗುವಂಥ ಸಮಯ. ಈಗ ನೀವು ಏನೇನೆಲ್ಲ ಚೇಂಜ್ ಆಗಬೇಕು ಹೇಳ್ಕೊಳ್ಳಿ.
ನೀರಿನ ಲೋಟವನ್ನು ತಗೊಳ್ಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಾನು ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ನಿನ್ನ ಸಹಕಾರವಿದೆ. ಹಾಗಾಗಿ ನಿನಗೆ ಧನ್ಯವಾದಗಳು. ನಿನ್ನಿಂದ ನನಗೆ ತುಂಬ ಸಹಾಯವಾಗಿದೆ. ನಿನಗೆ ಧನ್ಯವಾದಗಳು. ನಿಮ್ಗೇನೇನು ಬೇಕೆಲ್ಲ ಹೇಳಿ. ಲವ್ ಬೇಕಾ, ವೆಲ್ತ್ ಬೇಕಾ, ಹೆಲ್ತ್ ಬೇಕಾ? ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. I am wealthy, I am wealthy, I am wealthy. I am healthy, I am healthy, I am healthy. I am strong, I am strong, I am strong. I am grateful, I am grateful, I am grateful. I am so beauty, I am so beauty, I am so beauty. I am handsome, I am handsome, I am handsome. I am clever, I am clever. I am brilliant, brilliant, brilliant. Thank you, thank you, thank you. I love you, I love you, I love you. ನೀರಿಗೆ ನಿಮ್ಮ ಭಾವನೆಗಳನ್ನು ತಿಳಿಸಿ. ಅದು 100ಕ್ಕೆ 100% ಸ್ಪಂದಿಸುತ್ತೆ. ನಿಮಗೇನು ಬೇಕೋ ಅದನ್ನೆಲ್ಲ ಹೇಳಿ, ಅದು ಸ್ಪಂದನೆ ಮಾಡುತ್ತೆ. ನಿಮಗೆ ಇಷ್ಟವಾದ ಎಲ್ಲ ವಿಷಯಗಳನ್ನು ನೀರಿಗೆ ಹೇಳಿ, ನನ್ನ ಹತ್ರ ಆಲ್ರೆಡಿ ಇದೆ ಅಂತ. ಹಣ ಇದೆ, ಶಕ್ತಿ ಇದೆ, ಯುಕ್ತಿ ಇದೆ, ಬುದ್ಧಿ ಇದೆ, ನಾನು ತುಂಬ ಚೆನ್ನಾಗಿದ್ದೇನೆ, ಎಲ್ಲವನ್ನು ಹೇಳಿ. ಮನಸ್ಸು ಬಿಚ್ಚಿ ನಿಮ್ಗೆ ಏನು ಬೇಕೋ ಅದನ್ನು ನೀರಿನ ಹತ್ರ ಹೇಳಿ. ಅದೆಲ್ಲವನ್ನು ಕೊಡುವಂಥ ಶಕ್ತಿ ನೀರಿಗಿದೆ. ನೀವೇನೇ ಹೇಳಿದ್ರು ಕೇಳಿಸ್ಕೊಳ್ಳುವಂಥ ಶಕ್ತಿ ಕೂಡ ನೀರಿಗಿದೆ. ನೀರು ಸ್ಪಂದನೆ ಮಾಡುತ್ತೆ. ನೀರು ಪ್ರತಿಯೊಂದು ವಿಷಯಕ್ಕೂ ಸ್ಪಂದನೆ ಮಾಡುತ್ತೆ. ಆದಷ್ಟು ಒಳ್ಳೆ ಸ್ಟ್ರಾಂಗ್ ಪವರ್ಫುಲ್ ವರ್ಡ್ಗಳನ್ನು ಹೇಳಿ. ಥ್ಯಾಂಕ್ ಯು ಹೇಳಿ, ಐ ಲವ್ ಯು ಹೇಳಿ. ಅದು ಕೂಡ ನಿಮ್ಮನ್ನು ಒಳಗಡೆ ಹೋದ್ಮೇಲೆ, ನೀವು ಕುಡಿತೀರಲ್ಲ, ಒಳಗೆ ಹೋದ್ಮೇಲೆ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ಲವ್ ಮಾಡುತ್ತೆ. ನಿಮ್ಮಲ್ಲಿರುವಂಥ ಕೆಟ್ಟ ಶಕ್ತಿ ಯೋಚನೆಗಳೆಲ್ಲ ತೆಗೆದು ಹೊರಗೆ ಬಿಸಾಡುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಹೇಳ್ತಾ ನೀರನ್ನು ಕುಡೀರಿ. ವಾವ್, ಸೂಪರ್. ನೋಡಿ ನನ್ನ ಲೋಟದಲ್ಲಿ ಏನಿದೆ ಕಾಣಿಸ್ತಾ ಇದೆಯಾ? ಲೋಟ ಕಪ್ಪು, ಮಗ್ಗು ಸಾರಿ, ಓದ್ಬೋದಾ ಯಾರಾದ್ರೂ? ಕಾಣಿಸ್ತಿಲ್ಲ ಮೇಡಮ್. ಏನಿದೆ? ಐ ಆಮ್ ಮನಿ ಮ್ಯಾಗ್ನೆಟ್. ವೆರಿ ಗುಡ್. ಇದು ನನಗೆ ನಮ್ಮ ಗುರುಗಳು ಕಳಿಸಿಕೊಟ್ಟಿರೋದು. ಎಲ್ಲಿ? ಪುಣೆಯಿಂದ. ನೋಡಿ, ಇವರೇ ಭೂಪೇಂದ್ರ ಸಿಂಗ್ ರಾಥೋಡ್ ಅಂತ. ನೀವು ನನ್ನ ಜೊತೆ ಹೀಗೆ ಕನೆಕ್ಟ್ ಆಗಿದ್ರೆ ಮುಂದಿನ 3 ತಿಂಗಳವರೆಗೂ ನನ್ನ ಕಡೆಯಿಂದ ಕೂಡ ಈ ಥರ ಗಿಫ್ಟ್ ಬರುತ್ತೆ ನಿಮಗೆ. ಓಕೆನಾ? ಆರ್ ಯು ಹ್ಯಾಪಿ? ಹಾಗೆ ಗಂಟೆ ಬರ್ದವ್ರಿಗೆ ಒಂದು ಮೆಮೊರೇಬಲ್ ಗಿಫ್ಟ್ ಕಳ್ಸೋದಿದೆ. ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಕ್ಕೆ ಕಳಿಸಿಲ್ಲ, ಸಾರಿ. ಬರುತ್ತೆ, ಓಕೆನಾ? ನನಗೆ ಟೈಮ್ ಸಿಗ್ತಾ ಇಲ್ಲ ಹೋಗಿ ತರಕ್ಕೆ. ಅದು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ಬೇಕಲ್ವಾ? ಮೇಡಮ್ ಗಿಫ್ಟ್ ಕಳಿಸ್ತೀನಿ ಅಂದರು, ಇನ್ನೂ ಬಂದಿಲ್ವಲ್ಲ, ಯಾಕೆ ಅಂತ ಏನಾದ್ರು ಕ್ವಶನ್ ಹುಟ್ಟಿದ್ರೆ ಅದನ್ನ ಅಲ್ಲೇ ಅದ್ಮಿಟ್ಟಿರಿ, ಬರುತ್ತೆ ಗಿಫ್ಟು. ಈ ಥರ ಗಿಫ್ಟು ಬೇಕಲ್ವಾ? ಇದು ನೋಡಿದಾಗ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೋಡಿ, ಐ ಆಮ್ ಎ ಮನಿ ಮ್ಯಾಗ್ನೆಟ್. ಪದೇ ಪದೇ ನಾವೇನು ನೋಡ್ತಾ ಇರ್ತೀವಲ್ಲ, ಅದೇ ನಮ್ಮ ತಲೆಯಲ್ಲಿ ಜಾಸ್ತಿ ಬರೋದು. ಸೊ ಹಾಗಾಗಿ ನಮ್ಮ ಗುರುಗಳು ನೋಡಿ ಈ ಥರ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಸತತವಾಗಿ ಅವ್ರು ಹೇಳಿಕೊಟ್ಟಂಥದ್ದೆಲ್ಲನೂ ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದಕ್ಕೆ ಅವ್ರ ಕಡೆಯಿಂದ ಬಂದಿರೋ ಗಿಫ್ಟು ಇನ್ನೂ ತುಂಬ ಬಂದಿತ್ತು. ಪೆನ್ನು, ಡೈರಿ, ಲೋಟ ಎಲ್ಲ ಕಳಿಸ್ಕೊಟ್ಟಿದ್ದಾರೆ.
ನಾನು ಒಂದು ಒಳ್ಳೆ ಸ್ಟೂಡೆಂಟು ಅಂತ. ಎಸ್. ಒಳ್ಳೆ ಶಿಕ್ಷಕತೆ ಆಮೇಲೆ ಒಳ್ಳೆ ಗುರುಗಳಾಗಕ್ಕಾಗತ್ತೆ. ಸೊ ನಿಮ್ಮಲ್ಲೂ ಕೂಡ ನೀವು ಕೂಡ ಇದೇ ಥರ ಕಲಿಬೇಕು. ನಾಳೆ ಇನ್ನೂ ಸಾವಿರಾರು ಜನರ ಜೀವನವನ್ನು ಬದಲಾವಣೆ ಮಾಡೋಕ್ಕೆ ನೀವು ಕೂಡ ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕು. ಅದಕ್ಕೆ ನಮ್ಮ ಸಹಾಯ ಯಾವಾಗಲೂ ಇರುತ್ತೆ. ನಾನು ಒಂದು ದಿವಸ ಕ್ಲಾಸ್ ಮಾಡಿಲ್ಲ ಅಂದರೆ ನಿಮ್ಮಲ್ಲಿ ಯಾರಾದರೂ ಆ ಕ್ಲಾಸನ್ನು ತಗೊಳ್ಳೋ ಮಟ್ಟಿಗೆ ರೆಡಿ ಆಗಬೇಕು ನೀವು. ಓಕೆನಾ? ಓಕೆ. ಯಾರು ಮಾಡ್ತೀರಿ? ನಾನೇನಾದ್ರು ಎದ್ದೇಳಿಲ್ಲ ಅಂದರೆ ಯಾರು ಕ್ಲಾಸ್ ಮಾಡ್ತೀರಾ ಅವತ್ತು? ಇನ್ ಕೇಸ್ ಒಂದು ದಿವಸ ನಾನು ಲೇಟ್ ಆಯ್ತಪ್ಪ, ಎದ್ದಿಲ್ಲ, ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಬರೋದು ರಾತ್ರಿ 11 ಗಂಟೆ ಆಗುತ್ತೆ, ಮಲ್ಕೊಳ್ಳೋದು 12 ಗಂಟೆ ಆಗುತ್ತೆ, ನಾಳೆ ಎದ್ದೇಳಲ್ಲ, ಯಾರು ಮಾಡ್ತೀರಾ ಕ್ಲಾಸು? ಪುಷ್ಪಾ ಮೇಡಮ್ ಮಾಡ್ತಾರಂತೆ. ವೆರಿ ಗುಡ್, ಥ್ಯಾಂಕ್ ಯು. ಯಾವುದಾದ್ರೂ ಒಂದು ಟಾಪಿಕ್, ಎಲ್ಲರಲ್ಲೂ ಒಂದೊಂದು ವಿಶೇಷತೆ ಇದೆ, ಅದನ್ನು ಹೇಳ್ಕೊಳ್ಳುವಂಥ ವೇದಿಕೆ ಕೆಲವರಿಗೆ ಸಿಕ್ಕಿದ್ರೂ ಉಪಯೋಗಿಸ್ಕೊಳ್ಳಲ್ಲ, ಕೆಲವರಿಗೆ ಆ ಸ್ಕಿಲ್ ಇರುತ್ತೆ ಬಟ್ ಅದನ್ನು ಉಪಯೋಗಿಸ್ಕೊಂಡಿರಲ್ಲ. ಅಂಥ ಒಂದು ಅವಕಾಶ ನಮ್ಮ ಸಂಕಲ್ಪ ಸಿದ್ಧಿಯಲ್ಲಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಇದೆ. 10 ನಿಮಿಷಗಳ ಕಾಲ, ಅರ್ಧ ಗಂಟೆ ಕಾಲ ಯಾವುದಾದ್ರೂ ಒಂದು ವಿಷಯದಲ್ಲಿ ಅವರು ಮಾತಾಡಿ ಬೇರೆಯವರಿಗೆ ಆ ಜ್ಞಾನವನ್ನು ಆರಾಮಾಗಿ ಕೊಡಬಹುದು. ಇಲ್ಲಿ ನಾನೊಬ್ಬಳೇ ಮಾತಾಡಬೇಕು, ನೀವು ಕೇಳಬೇಕು, ಆ ಥರ ಇಲ್ಲ. ಎಲ್ಲರೂ ಒಟ್ಟೊಟ್ಟಿಗೆ ಕಲಿಬೇಕು, ಒಟ್ಟೊಟ್ಟಿಗೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ. ಸೊ ನಾನು ಒಂದು ದಿವಸ ಬಂದಿಲ್ಲ ಅಂದರೆ ಮೇಡಮ್ ಯಾಕೆ ಬಂದಿಲ್ಲ ಅಂತ ಕಾಯೋದಕ್ಕೆ ಬದಲು ಏನಾದ್ರು ಒಂದು ಹೊಸ ವಿಷಯನ ತಿಳ್ಕೊಳ್ಳಿ ಅಲ್ವಾ? ಯಾಕೆ ವೇಸ್ಟ್ ಮಾಡ್ತೀರಾ ಟೈಮ್? ಹೌದಾ ಅಲ್ವಾ? ಹೌದು. ಓಕೆ, ಗುಡ್. ಏರ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಬಹುದು ನೀವು. ಹಾಗೆ ಒಂದು ಅಫರ್ಮೇಷನ್ ಹೇಳ್ತೀನಿ, ಮನಿ ಅಫರ್ಮೇಷನ್ನು. ಮನಿ ಅಫರ್ಮೇಷನ್ ಅಂದರೆ ನಿಮಗೆ ಕೆಲಸ ಮಾಡುವಾಗ ಯಾವಾಗ ಬೇಕಾದ್ರೂ ಹೇಳ್ಕೊಳ್ಬಹುದು. ಈಗ ನನಗೆ ಹಿಂದಿನಲ್ಲಿ ನಾನು ಕಲ್ತಿರೋದ್ರಿಂದ ಎಲ್ಲವನ್ನು, ನನಗೆ ಹಿಂದಿನಲ್ಲಿ ಏನು ಹೇಳ್ಕೊಡ್ತಾ ಇದ್ರು, ಪೈಸಾ ಮೇರಾ ಬಹುತ್ ಅಚ್ಚ ದೋಸ್ತೆ, ಅಂದರೆ ಹಣವು ನನ್ನ ತುಂಬ ನೆಚ್ಚಿನ ಗೆಳೆಯ ಅಥವಾ ಗೆಳತಿ. ನಿಮ್ಗೇನು ಬೇಕಾದ್ರೂ, ಗೆಳೆಯ ಬೇಕಾದ್ರೂ ಹೇಳ್ಕೊಳ್ಳಿ, ಗೆಳತಿ ಬೇಕಾದ್ರೂ ಹೇಳ್ಕೊಳ್ಳಿ. ಇದನ್ನು ಯಾವಾಗಲೂ ದಿನದಲ್ಲಿ 10 ಸರಿ ನಿಮಗೆ ನೆನಪಾದಾಗೆಲ್ಲ ಹೇಳಿ, ಗಾಡಿ ಓಡಿಸೋವಾಗ ಹೇಳಿ, ಅವಾಗ ಬೇಕಾದ್ರೂ ಕೂತಿರೋವಾಗ ಹೇಳಿ, ಟಿ ವಿ ನೋಡೋವಾಗ ಮನಸ್ಸಲ್ಲಿ ಹೇಳ್ಕೊತಾ ಇರಿ, ಪೈಸಾ ಮೇರಾ ಬಹುತ್ ಅಚ್ಚ ದೋಸ್ತೆ, ಹಣವು ನನ್ನ ನೆಚ್ಚಿನ ಗೆಳೆಯ ಅಥವಾ ಗೆಳತಿ. ನಾನು ಕರೆದಾಗಲೆಲ್ಲ, ನಾನು ಒಮ್ಮೆ ಕರೆದ್ರೆ, 1 ಸಾರಿ ಕರೆದ್ರೆ 10 ಸಾರಿ ಬರುತ್ತೆ, 1 ಸಾರಿ ನಾನು ಕರೆದ್ರೆ 10 ಸಾರಿ ಬರುತ್ತೆ. ನನಗೆ ಎಷ್ಟು ಬೇಕೋ ಅದಕ್ಕಿಂತ ಅಧಿಕವಾಗಿ ನನ್ನ ಬಳಿ ಬರುತ್ತೆ, ಅಧಿಕವಾಗಿ ನನಗೆ ಜಾಸ್ತಿ ಸಿಗುತ್ತೆ. ನಾನು ಕೆಲಸ ಮಾಡಿದ್ರೂ ಬರುತ್ತೆ, ಕೆಲಸ ಮಾಡಿಲ್ಲ ಅಂದ್ರೂ ಬರುತ್ತೆ, ನಾನು ಕುಂತಿದ್ರು ಬರುತ್ತೆ, ನಾನು ನಿಂತಿದ್ರು ಬರುತ್ತೆ, ನಾನು ಮಲಗಿದ್ರು ಬರುತ್ತೆ, ನಾನು ಏನೇ ಮಾಡ್ತಾ ಇದ್ರೂ ದಶ ದಿಕ್ಕುಗಳಿಂದ ಎಲ್ಲ ಕಡೆಯಿಂದನೂ ಬರ್ತಾನೆ ಇರುತ್ತೆ. ಬರೀ ಬರದೆ ಇನ್ಕಮಿಂಗ್ ಇನ್ಕಮಿಂಗ್ ಇನ್ಕಮಿಂಗ್, ಆ ಥರ ನೀವು ನೆನ್ಪು ಮಾಡ್ಕೋತಾ ಇರಬೇಕು, ಫೀಲ್ ಮಾಡ್ತಾ ಇರಬೇಕು. पैसा मेरा बहुत अच्छा दोस्त है, मैं जब भी बुलाऊं तभी बहुत ज़्यादा से आता है, मैं काम करे से भी आता है, काम नहीं करने से भी आता है, मैं सोते रहो भी तभी आता है, मैं बैठने तभी आता है. 24 ಗಂಟೆ ಕ್ಷಣ ಕ್ಷಣದಲ್ಲೂ ನಿಮಿಷ ನಿಮಿಷದಲ್ಲೂ ಹಣ ನನ್ನ ಬಳಿ ಬರ್ತಾ ಇದೆ, ಬರ್ತಾನೆ ಇರುತ್ತೆ, ನಾನ್ ಸ್ಟಾಪ್, ಇನ್ಫಿನಿಟಿ, ನಿಲ್ಲೋದೇ ಇಲ್ಲ. ಆ ಥರ ನನ್ನ ಬಳಿ ಹಣ ಬರ್ತಾ ಇದೆ. ಇದು ಅಫರ್ಮೇಷನ್. ಇದನ್ನು ನೀವು ಮನಿ ಅಫರ್ಮೇಷನ್ ಯಾವಾಗ ಬೇಕಾದರೂ ಹಣದ ಬಗ್ಗೆ ಎನರ್ಜಿ ಜಾಸ್ತಿ ಮಾಡ್ಕೋಬೇಕು. ನಿಮಗೆ ಹಣ ಅಟ್ರಾಕ್ಟ್ ಆಗಬೇಕು ಅಂದರೆ ಈ ಥರ ಹೇಳ್ತಾ ಇರಬೇಕು. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ಅದೇ ನಿಮಗೆ ಬರ್ತಾ ಇರುತ್ತೆ. ಈಗ ಹೊಸ್ದಾಗಿ ಯಂಗ್ಸ್ಟರ್ಸ್ ಏನಿರ್ತಾರೆ ಅವ್ರು ಲವಲ್ ಬಿದ್ದರೆ ಏನು ಮಾಡ್ತಾರೆ ಹೇಳಿ, 24 ಗಂಟೆ ಹುಡುಗಿದೇ ಚಿಂತೆ. ಒಂದ್ಸರಿ ತಿರುಗಿ ನೋಡ್ಬಿಟ್ಲು ಮಗ, ಮುಗಿದೋಯ್ತು. ಆ ಫೀಲು ನಿಮಗೆ ಹಣದ ಮೇಲೆ ಬರಬೇಕು. ಒಂದ್ಸರಿ 1 ಲಕ್ಷ ಬಂದ್ಬಿಡ್ತು ಮಗ, ವಾ ಎಷ್ಟು ಖುಷಿ ಆಯ್ತಪ್ಪ. ಆ ಫೀಲು, ಆ ಖುಷಿ ಹಣದ ಬಗ್ಗೆ ನಿಮಗೆ ಬಂದಾಗ ದಯವಿಟ್ಟು ಕೇಳಿ. ಎಲ್ಲಿಂದನೂ ಯಾರಿಗೋ ಗೊತ್ತಿಲ್ಲ, ಹೆಂಗೋ ಹಣ ಬರ್ತಾ ಇರುತ್ತೆ. ಕೆಲಸ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆರ್ಡ್ರ್ ಜಾಸ್ತಿ ಸಿಗುತ್ತೆ, ಹಣ ಬರ್ತಾ ಇರುತ್ತೆ. ಹೊಸ ದಾರಿ ಸಿಗುತ್ತೆ, ಹೊಸ ಬಿಸ್ನೆಸ್ಸಿಗೇನೋ ಒಂದು ದಾರಿ ಸಿಗುತ್ತೆ. ಹಾಗಾಗಿ ಹಣ ಬರ್ತಾನೆ ಇರುತ್ತೆ. ಇದನ್ನು ಮಾಡಿ, ಅಫರ್ಮೇಷನ್ ಮಾಡಿ. ಇದು ಮಾಡೋವಾಗ ಡೌಟು ಬರುತ್ತೆ ಅಂತ ಇದ್ದೀನಿ, ಹೆಂಗೆ ಬರ್ಬೋದು? ನಂತರ ತರ್ಕ ಬುದ್ಧಿ ಮಾಡಬೇಡಿ. ತರ್ಕ ಬುದ್ಧಿ ಮಾಡಿ ಮಾಡೇ ನಾನು ಹಿಂಗಾಗಿದ್ದು. ಹೆಂಗೆ ಬರುತ್ತೆ, ಎಲ್ಲಿಂದ ಬರುತ್ತೆ?
ಅದರದ್ದು ಕನೆಕ್ಷನ್ ಎಲ್ಲಿವರೆಗೂ ಇದೆ, ಇದು ಈ ಪೈಪ್ ಇದೆಯಲ್ಲ, ಈ ಪೈಪ್ ಎಲ್ಲಿಂದ ಬಂದಿದೆ ಹುಡಿಕೊಂಡು ಹೋಗೋದು. ಪೈಪಲ್ಲಿ ನೀರು ಬಂದರೆ ಸಾಕು, ಅದೆಲ್ಲರ ಕನೆಕ್ಷನ್ ಆಗಿರಲಿ. ನಾವು ಅದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ? ಬರ್ತಾ ಇದೆಯಾ? ನಮ್ಮ ಆಸೆಗಳು ಪೂರೈಸ್ತಾ ಇದ್ದಾವ? ನಮ್ಮ ಸಮಸ್ಯೆಗಳು ಕಮ್ಮಿ ಆಗ್ತಾ ಇದ್ದಾವ? ಅಷ್ಟೇ. ಅದು ಎಲ್ಲಿಂದ ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಮಗೆ ಚಿಂತೆ ಬೇಡ. ತರ್ಕ ಬುದ್ಧಿಯನ್ನು ಬಿಟ್ಟಾಗ ಅಷ್ಟೇ ನಿಮಗೆ ಅಟ್ರಾಕ್ಟ್ ಆಗೋದು. ನಾನೇನೋ 1 ಲಕ್ಷ ಬೇಕು ತಿಂಗಳಿಗೆ ಅಂತ ಇದ್ದೀನಿ, 1 ಲಕ್ಷ ಬರೋಂಥ ಕೆಲಸನೇ ನಾನು ಮಾಡ್ತಾ ಇಲ್ಲ. ಹೆಂಗೆ ಬರುತ್ತೆ ನನಗೆ? ಈ ಡೌಟ್ ಬೇಡ. ಹೆಂಗಾರ ಬರಲಿ, ಬರುತ್ತೆ, ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಮಾಡಿ. ಇಲ್ಲಿ ಸ್ವಲ್ಪ ತರ್ಕ ಬುದ್ಧಿ ನಮ್ಮ ಚಂದ್ರು ಸರಿಗೆ ಜಾಸ್ತಿ ಇರೋದು. ಮೇಡಮ್ ಹೆಂಗೆ ಬರುತ್ತೆ ಮೇಡಮ್? ಬರುತ್ತೆ ಅಂತೀರಲ್ಲ, ಅಲ್ವಾ ಸರ್? ಹೌದು ಮೇಡಮ್, ಹೌದು. ಇನ್ಮೇಲೆ ಡೌಟ್ ಬೇಡ, ಆ ಕ್ವಶನ್ ಮೈಂಡು ಬೇಡ ನಿಮಗೆ. ಬರುತ್ತೆ, ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಇರಿ ಅಷ್ಟೇ. ಯಾಕಂದರೆ ನಾನು ನೀವು ತುಂಬ ಸರಿ ಕ್ವಶನ್ ಮಾಡಿದ್ದನ್ನು ನೋಡಿದ್ದೀನಿ, ಹಾಗಾಗಿ ನಾನು ಅದಕ್ಕೆ ಮುಂಚೆ ನಾನು ಮಾಡ್ತಾ ಇದ್ದೆ. ಬಟ್ ಇನ್ಮೇಲೆ ಕ್ವಶನ್ ಮಾಡಬೇಡಿ. ಬರ್ತಾ ಇದೆ, ಬರುತ್ತೆ ಅಂತಲ್ಲ, ಬರ್ತಾ ಇದೆ, ಬಂದಿದೆ. ಬರ್ತಾ ಇದೆ ಅಂದರೆ ವರ್ತಮಾನದಲ್ಲಿ ಹೇಳಿ, ಮತ್ತು ಭೂತಕಾಲದಲ್ಲಿ ಹೇಳಿ, ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿ. ಫ್ಯೂಚರಲ್ಲಿ ಹೇಳ್ಬೇಡಿ. ಫ್ಯೂಚರ್ ನಾಳೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಈ ಕ್ಷಣ ಮತ್ತು ಆಲ್ರೆಡಿ ನಮ್ಮ ಹತ್ರ ಬಂದು ಇರುವಂಥ ಕ್ಷಣ ಅಷ್ಟೇ ನಮಗೆ ಗೊತ್ತಿರೋದು. ಸೊ ಹಾಗಾಗಿ ಭೂತಕಾಲದಲ್ಲಿ ಹೇಳಿ ಮತ್ತು ವರ್ತಮಾನ ಕಾಲದಲ್ಲಿ ಹೇಳಿ. ಫ್ಯೂಚರಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಬಂದಿದೆ, ಬಂದಿದೆ, ಬರ್ತಾ ಇದೆ. ಆನ್ ದ ವೇ ಅಂತೀವಲ್ಲ, ಆನ್ ದ ವೇ ಹೊರಟಿದ್ದಾರೆ ಅಂದರೆ ಬಂದೇ ಬರ್ತಾರೆ. ಆನ್ ದ ವೇನಲ್ಲಿದೆ, ಬರ್ತಾ ಇದೆ, ಬಂದಿದೆ. ಇದೆಷ್ಟೇ, ಇಷ್ಟನ್ನೇ ಹೇಳಿ. ಇದು ಮನಿ ಅಫರ್ಮೇಷನ್ನು. ಇದು ಸಖತ್ ವರ್ಕ್ ಆಗುತ್ತೆ. ನಂಬಿಕೆಯಿಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ. ನಿಮ್ಗೆ ಎಲ್ಲಿಂದನಾದರೂ ಬರುತ್ತೆ. ಸ್ಟಕ್ ಆಗಿರೋ ಅಮೌಂಟ್ ಎಲ್ಲ ರಿಲೀಫ್ ಆಗುತ್ತೆ. ಮನಿ ಬ್ಲಾಕೇಜಸ್ ರಿಮೂವ್ ಆಗುತ್ತೆ ನಿಮಗೆ ಮನಸಾರೆ ಈ ಅಫರ್ಮೇಷನ್ನ ಹೇಳೋದ್ರಿಂದ. ಓಕೆ, ಈಗ ಮಯೂರ್ಮ ಮಾಡೋಣವಾ? ಏರ್ ಮ್ಯಾನಿಫೆಸ್ಟೇಷನ್ ಮಾಡಿ ಎಲ್ಲರೂ. ಏರ್ ಮ್ಯಾನಿಫೆಸ್ಟೇಷನ್ ಅಂದರೆ ಉಸಿರನ್ನ ದೀರ್ಘವಾಗಿ ತಗೊಂಡು ಹೊಟ್ಟೆಯಲ್ಲಿ ಇಟ್ಕೊಂಡು ನಿಮ್ಗೆ ಏನಾಗಬೇಕು ಅದನ್ನ ಹೇಳಿ ನಿಧಾನವಾಗಿ ಉಸಿರು ಬಿಡೋದು. ಹೊಟ್ಟೆಯ ಒಳಗಡೆ ಉಸಿರು ಇರೋವಾಗ ನಿಮ್ಮ ಅಫರ್ಮೇಷನನ್ನು ಹೇಳ್ಬೇಕು. ತುಂಬ ದೊಡ್ಡ ಅಫರ್ಮೇಷನ್ ಹೇಳ್ಬೇಡಿ, ಉಸಿರು ಕಟ್ಟೋಕ್ಕಾಗಲ್ಲ. ಆದಷ್ಟು ಅಫರ್ಮೇಷನ್ ಚಿಕ್ಕದಾಗಿರಲಿ, ಕ್ಲಿಯರ್ ಕಟ್ಟಾಗಿರಲಿ. ಓಕೆನಾ? ಅದು ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ಮನೇಲಿರೋವಾಗ. ಅಫರ್ಮೇಷನ್ ದಿನಕ್ಕೆ 4 ಸರಿ 5 ಸರಿ ಮಾಡಿ. ಏರ್ ಮ್ಯಾನಿಫೆಸ್ಟೇಷನು, ವಾಟರ್ ಮ್ಯಾನಿಫೆಸ್ಟೇಷನು ಅಷ್ಟೇ. ನೀರು ಕುಡಿಯೋವಾಗೆಲ್ಲ ನಿಮ್ಗೇನು ಬೇಕು ಅಂತೇಳಿ ನೀರಿನ ಎನರ್ಜಿ ಮಾಡಿ ಕುಡೀರಿ. ನೀರಿಂದ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀರು ಏನೇನು ಕೆಲಸ ಮಾಡುತ್ತೆ ಅಂತ ನಾನು PPT ಮುಖಾಂತರ ಒಂದ್ಸರಿ ನಿಮಗೆ ಹೇಳ್ತೀನಿ. ಅದು ಸಖತ್ತಾಗಿದೆ. ನಾವು ಕೆಟ್ಟ ಭಾವನೆಗಳು ಹೇಳಿದ್ರೆ ಹೆಂಗೆ ಸ್ಪಂದಿಸುತ್ತೆ, ಒಳ್ಳೆ ಭಾವನೆಗಳು ಹೇಳಿದ್ರೆ ಹೆಂಗೆ ಸ್ಪಂದಿಸುತ್ತೆ ನಮಗೆ ಅಂತ. ನೀರಿನ ಬಗ್ಗೆನೇ, ನೀರಿನ ಥೆರಪಿ. ಓಕೆನಾ? ಈಗ ಮಯೂರ್ಮವನ್ನು ಮಾಡೋಣ. ಮಯೂರ್ಮ ಅಂದರೆ ಇವತ್ತು ಯಾರಾದರೂ ಹೊಸದಾಗಿ ಬಂದಿದ್ರೆ ಅವರಿಗೆ, ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಅಂತ ನಿಮ್ಮ ಕೈಯನ್ನು ಹೀಗೆ ಹಾರ್ಟ್ ಶೇಪಲ್ಲಿ ಮಾಡಿ ದೊಡ್ಡದಾಗಿ ಇನ್ಫಿನಿಟಿ ಮಾಡಿ. ಅಂದರೆ ಅಂತ್ಯವಿಲ್ಲದ ಪ್ರೀತಿ ಅಂತ ಅರ್ಥ. ಹೀಗೆ ಮಾಡಿ ಯೂನಿವರ್ಸ್ಗೆ ಬಿಡಿ. ಇದಾದ ತಕ್ಷಣ ಎಲ್ಲರೂ ಏನು ಮಾಡಬೇಕು? ಬ್ಲೆಸ್. ತಥಾಸ್ತು. ವೆರಿ ಗುಡ್. ಓಕೆ, ಮಯೂರ್ಮವನ್ನು ಮಾಡಿ. ಮಯೂರ್ಮ, ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ ಪ್ರೀತಿಯ ನಮನ. ಎಲ್ಲರೂ ಸುರಕ್ಷಿತವಾಗಿ ಸುಖವಾಗಿ ಇರಲಿ ಅಂತ ನಾವು ಬ್ಲೆಸ್ ಮಾಡಬೇಕು. ಥ್ಯಾಂಕ್ ಯು. ಎಷ್ಟು ದೊಡ್ಡದು ಹಾರ್ಟ್ ಆಗುತ್ತೋ ಅಷ್ಟು ದೊಡ್ಡ ಹಾರ್ಟ್ ಮಾಡಿ ನಿಮ್ಮ ಕೈಯಲ್ಲಿ. ಹೃದಯ ದೊಡ್ಡದಾದ್ರೇ ಶ್ರೀಮಂತಿಕೆ ಜಾಸ್ತಿ ಆಗೋದು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಾನು ಮಾಡುವ ಎಲ್ಲ ಒಳ್ಳೆ ಕೆಲಸಗಳಿಗೆ ನಿಮ್ಮ ಕಡೆಯಿಂದ ತಥಾಸ್ತು ಕೇಳ್ತಾ ಇದ್ದೀನಿ. ಆಶೀರ್ವಾದವನ್ನು ಮಾಡಿ ಎಲ್ಲರೂ ನನಗೆ. ಅದೇ ರೀತಿ ನೀವು ಮಾಡುವ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ಕಡೆಯಿಂದ ತಥಾಸ್ತು. ಇಲ್ಲಿ ವಯಸ್ಸನ್ನು ನೋಡಬೇಡಿ, ಚಿಕ್ಕವರು ದೊಡ್ಡವರು ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ಆತ್ಮಗಳ ಜೊತೆ ನಾವು ಮಾತಾಡ್ತಾ ಇರೋದು ಅನ್ನೋ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಓಕೆನಾ? ನಾನು ತುಂಬ ಚಿಕ್ಕವಳಿಗೆ ತಥಾಸ್ತು. ನಾನು ಚಿಕ್ಕವಳಿದ್ದೀನಿ, ದೊಡ್ಡವ್ರಿಗೆ ಹೇಗಪ್ಪ ಆಶೀರ್ವಾದ ಮಾಡೋದು, ತಥಾಸ್ತು ಹೇಳೋದು, ಆ ಥರ ಅನ್ಕೋಬೇಡಿ. ಯಾರಿಗೆ ಗೊತ್ತು ನಿಮ್ಮ ಆತ್ಮ ಎಷ್ಟು ಸಾರಿ ಹುಟ್ಟಿ ಬಂದಿದೆಯೋ. ನಮಗಿಂತ ಹಳೆ ಆತ್ಮ ಇರಬಹುದು ಅಲ್ವಾ? ನಾನು ನಿಮಗಿಂತ ಹಳೆ ಆತ್ಮ ಇರಬಹುದು. ಆತ್ಮಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಎಲ್ಲರಿಗೂ ಮನಸ್ಪೂರ್ವಕವಾಗಿ ತಥಾಸ್ತು ಮತ್ತು ಬ್ಲೆಸ್ಸಿಂಗನ್ನು ಮಾಡಿ. ಆಶೀರ್ವಾದ ಕೈ ಬಿಡಲ್ವಂತೆ, ಕಾಯುತ್ತಂತೆ. ಸೊ ಹಾಗಾಗಿ ಆದಷ್ಟು ಒಳ್ಳೆ ಆಶೀರ್ವಾದಗಳನ್ನ ಕೊಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಿಮ್ಮ ದಿನ ಶುಭಕರವಾಗಿದೆ, ಒಳ್ಳೆಯದಾಗಿದೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ನೆರವೇರಿದೆ. ಥ್ಯಾಂಕ್ ಯು. ಹುಷಾರಾಗಿ.
ನಮ್ಮ ಕಡೆಯಿಂದ ನಿಮಗೂ ತಥಾಸ್ತು. ಎಲ್ಲರಿಗೂ ಶುಭೋದಯ. ಥ್ಯಾಂಕ್ ಯು, ಎಲ್ಲರಿಗೂ ಶುಭೋದಯ. ಹ್ಯಾವ್ ಎ ನೈಸ್ ಡೇ. ಸೆಷನ್ ಅನ್ನು ಎಂಡ್ ಮಾಡೋಣ. ತಥಾಸ್ತು. ಓಕೆ, ಥ್ಯಾಂಕ್ ಧನ್ಯವಾದಗಳು. ಯು. ಧನ್ಯವಾದಗಳು. ಥ್ಯಾಂಕ್ ಯು.